ಪೈಗಂಬರ್ ದೇವವಾಣಿಯನ್ನು ಕೇಳಿದಗಳಿಗೆ, ಆರ್ಕಿಮಿಡೀಸ್ ತುಂಬಿದ ತೊಟ್ಟಿಯಲ್ಲಿ ಕಾಲಿಟ್ಟಗಳಿಗೆ, ಬುದ್ಧ ಬಸವರು ಮನೆ ಬಿಟ್ಟಗಳಿಗೆ, ಯೇಸು ಶಿಲುಬೆಗೇರಿದಗಳಿಗೆ, ಅರಳಯ್ಯ ಮಧುವರಸರ ಮಕ್ಕಳು ಅಸಮಣೆಗೆ ನಿಂದಗಳಿಗೆ, ನರೇಂದ್ರರು ಪರಮಹಂಸರನ್ನು ಕಂಡಗಳಿಗೆ, ಗಾಂಧೀಜಿಯವರು ಕಾಂಗ್ರೆಸ್ಸಿನ ಕರ್ಣಧಾರತ್ವವನ್ನು ವಹಿಸಿದಗಳಿಗೆ, ಇಂಥ ಗಳಿಗೆಗಳು ಶತಮಾನಗಳಿಗೆ ಸಾಟಿ ನೋಡ. ಮಾನವನ ಮೇಲ್ಮೆ ಮರೆದಿದು, ಭಾಗ್ಯದ ದ್ವಾರ ತೆರೆದಿದು. ಇಂಥ ಗಳಿಗೆಗಳಲ್ಲಿ ಗುಡ್ಡದಷ್ಟು ಪುಸ್ತಕಗಳನ್ನು ಓದಿ ಕಡ್ಡಿಯಷ್ಟು ಕೆಲಸ ಮಾಡದಿದ್ದರೆ ಪುಸ್ತಕದ ಕಪಾಟಿಗಿಂತ ಕಡೆಯಲ್ಲವೇ ಅವನು. ಊರಿಗೊಂದು ವಾಗ್ದಾನವನ್ನು ಮಾಡಿ 100ಕ್ಕೊಂದನ್ನೂ ನೆರವೇರಿಸದಿದ್ದರೆ ಡಂಗೂರ ಒಡೆಬವನಿಗಿಂತ ಕಡೆಯಲ್ಲವೇ ಅವನು. ನಾವು ದಾನಶೂರ ಕರ್ಣರು ಬೇಡುವವರಿಲ್ಲದಿದ್ದಲ್ಲಿ, ನಾವು ಅತ್ಯಂತ ವಿನಯಶೀಲರು ಅನ್ಯಾಯವ ವಿರೋಧಿಸುವೆಡೆಯಲ್ಲಿ. ನಾವಲ್ವ ಪ್ರತಿಭಟನೆ ಮಾಡ್ಬೇಕು, ಅನ್ಯಾಯ ನಡೀತಾ ಇದೆ ಅಂದ್ರೆ ನಾವು ಹೋಗ್ಬೇಕು. ಇಲ್ಲಪ್ಪ ನಾವು ಅದೆಲ್ಲ ನಮ್ಗೆ ಆಗೋದಿಲ್ಲ. ಈಗೆಲ್ಲ ರೀಲ್ಸು ಮೀಮ್ಸು ಈಗೆಲ್ಲ ಕಾಲ ಬಂದಿದೆ. ಗಂಟೆ ಗಂಟೆ ಉಪನ್ಯಾಸವನ್ನು ಕೇಳ್ತಕ್ಕಂಥವ್ರು ಯಾರು ಇಲ್ಲ. ಹಾಗಾಗಿ ಈ ಮುದ್ದುರಾಮನ ಮನಸ್ಸಾಗ್ಬೋದು, ಇನ್ನೊಂದು ಪುಸ್ತಕ ಪರಿಚಯ ಮಾಡಿಕೊಡ್ಬೇಕು ಅಂದ್ರೆ ಆ ಪುಸ್ತಕದ ಪೂರ್ಣ ಪರಿಚಯ ಮಾಡಿಕೊಡ್ತಕ್ಕಂಥ ವ್ಯಕ್ತಿಗೆ ಇದ್ರೆ ಮಾತ್ರ ಅದನ್ನ ನಿಮ್ಮ ಮುಂದೆ ಸಮರ್ಪಕವಾಗಿ ಮಂಡನೆ ಮಾಡ್ಲಿಕ್ಕೆ ಸಾಧ್ಯ. ನಾವಿಲ್ಲೆಲ್ಲ ನೋಡ್ತೀವಿ, ಸ್ವಾಮೀಜಿಗಳು ಮಠ ಎಲ್ಲ ನೋಡಿದ್ರೆ ಎಲ್ಲ ಅವರ ಪೂರ್ವಾಶ್ರಮದಲ್ಲೇ ತುಂಬಿಕೊಂಡಿರ್ತಾರೆ ಮಠ ಮಂದಿರಗಳಲ್ಲಿ. ಮ್ಯಾನೇಜರು ಅವರೇ, ಡ್ಯಾಮೇಜರು ಅವರೇ. ಆದ್ರೆ ಅವರು ಸಂತ ಅಂದ್ರೆ ಅವ್ರನ್ನ ಹೇಳೋದಿಲ್ಲ. ಸಂತನೆಂದರೆ ಯಾರು? ದಿವ್ಯತೆಯ ಹರಿತವನು, ಮಮತೆ ಬಂಧನ ಕಳಚಿ ಬಲುದೂರ ನಿಂತವನು. ಮುಂದೆ ಕೇಳ್ತಾರೆ ಬಂಧುಗಳೇ, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಅದಕ್ಕೆ ಮಾಡೋ ಇಲ್ಲವೇ ಮಡಿ ಎನ್ನುವುದು ಹಳೆಯ ಗಾದೆಯ ಮಾತು. ಡು ಆರ್ ಡೈ 1942ನೇ ಇಸವಿನಲ್ಲಿ ಗಾಂಧೀಜಿಯವರು ಕರೆ ಕೊಟ್ಟರು. ಆದ್ರೆ ಈಗ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಮಡಿಯುವ ಮೊದಲು ಮಡಿ ಎನ್ನುವುದು ಈಗಿನ ಮಾತು ಅಂತ. ವಿಷಯ ಸೂಚಿನೂ ಕೂಡ ಕೊಟ್ಟಿದ್ದಾರೆ. ಇವತ್ತು ಒಟ್ಟಾರೆಯಾಗಿ ಮುದ್ದುರಾಮನ ಮನಸ್ಸಿನ ಕೃತಿಯ ಬಗ್ಗೆ ನಾನು ಕಳೆದ 15 ವರ್ಷಗಳಿಂದ ಆ ಮುಕ್ತಕಗಳನ್ನ ಓದ್ತಾ ಇರೋದ್ರಿಂದ ಸಾಕಷ್ಟು ಸಾಹಿತ್ಯಿಕ ಸಭೆ ಸಮಾರಂಭಗಳಲ್ಲಿ ಸಂದರ್ಭೋಚಿತವಾಗಿ ಉಲ್ಲೇಖ ಮಾಡಿರೋದ್ರಿಂದ, ಮತ್ತೆ ಸಂಸ್ಕಾರ ಭಾರತಿ ತಿಪಟೂರು ಸಂಘಟನೆ ವತಿಯಿಂದ ನಮ್ಮ ನಿರಂಜನಣ್ಣ ರಿಲೇ ಇದ್ದಾರೆ, ಅವ್ರ ಮನೆಯಲ್ಲಿ ಮುದ್ದುರಾಮನ ಮನಸ್ಸ ಕೃತಿಯನ್ನು ಬರೆದಂತ ಶಿವಪ್ಪನವರನ್ನ, ಪ್ರಸಾರ ಮಾಡದಂತ ಹಿರೇಮಂಗಳೂರು ಕಣ್ಣನ್ನವರನ್ನ, ಮುದ್ರಣ ಮಾಡದಂತಹ ನಮ್ಮ ಪ್ರಕಾಶಕರನ್ನು 3 ಜನವನ್ನು ಕರೆಸಿ ತಿಪಟೂರಿನಲ್ಲಿ ಅವರ ತೋಟದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ಅದು 100 ಕಾರ್ಯಕ್ರಮ ತಿಪಟೂರಿನಲ್ಲಿ ಆಯ್ತು. ಪ್ರತಿ ಮಂಗಳವಾರ ಒಂದೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಆ ಹಿನ್ನೆಲೆ ಒಳಗಡೆ ನಮಗೆ ಈ ಆಯೋಜಕರು ನಮ್ಮ ರಮೇಶ್ ಸರ್ ಮತ್ತೆ ನಮ್ಮ ನವೀನ್ ಅವರು, ನಮ್ಮ ನಾಗೇಶ್ ಅಣ್ಣವ್ರು ಕೇಳ್ಕೊಂಡಾಗ 2 ಪುಸ್ತಕಗಳು ನನ್ನ ಕಣ್ಣು ಮುಂದೆ ಬಂದು, ಒಂದು ಮುದ್ದುರಾಮನ ಮನಸ್ಸು, ಇನ್ನೊಂದು ಅಮ್ಮ ಹೇಳಿದ 8 ಸುಳ್ಳುಗಳು. 2 ಲಕ್ಷ ಕಾಪಿ ಖರ್ಚಾಗಿದೆ ಅಮ್ಮ ಹೇಳಿದ 8 ಸುಳ್ಳು. ಹಾಗಾಗಿಲ್ಲ ಸರ್, ಒಂದು ಪದ್ಯ ಭಾಗದನ್ನೇ ತಗೊಂಡು ಪರಿಚಯ ಮಾಡಿ ಅಂದ್ರು. ಹಾಗಾಗಿ ಆ ಪ್ರಯತ್ನ ಕೈ ಹಾಕೋಣ ಅಂತ ನಿಂತಿದ್ದೇವೆ. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿದ್ದೇನೆ. ಮೊದಲಿಗೆ ಅವರು ಕಾವ್ಯ ಪ್ರಕಾರದಲ್ಲಿ ಬರೆದಿರ್ತಕ್ಕಂಥದ್ದು. ಕಾವ್ಯ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ನಮ್ಮ ಕನ್ನಡದ ಧೀಮಂತ ಸಾಹಿತಿ ಚಿಕ್ಕನಾಯಕನಹಳ್ಳಿಯವರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಬರೆದಿರ್ತಕ್ಕಂಥ ಆಚಾರ್ಯ ಕೃತಿ ಕಾವ್ಯ ಭಾರತೀಯ ಕಾವ್ಯ ಮೀಮಾಂಸೆ ಅಂತಕ್ಕಂಥ ಪುಸ್ತಕದಲ್ಲಿ 2 ತಜ್ಞರ ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ ಬಂಧುಗಳೇ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳ್ತಾರೆ. ವಾಕ್ಯಂ ರಸಾತ್ಮಕಂ ಕಾವ್ಯಂ, ಇದು ಭಾಮಹ ಅಂತಕ್ಕಂಥ ಕವಿ ಹೇಳಿರ್ತಕ್ಕಂಥ ಮಾತು. ಶಬ್ದಾರ್ಥಗಳು ಒಂದುಗೂಡಿ ಕಾವ್ಯ ಅಂತೇಳಿ ವಿಶ್ವನಾಥ ಅಂತಕ್ಕಂಥ ಪಂಡಿತ ಮತ್ತೊಂದು ವ್ಯಾಖ್ಯೆಯನ್ನ ಹೇಳ್ತಾರೆ. ಇನ್ನೊಬ್ಬ ಕವಿ ದಂಡಿ ಹೇಳ್ತಾನೆ, ವಕ್ರ ಕವಿ ವ್ಯಾಪಾರದಿಂದ ಕೂಡಿದ್ದು. ವಕ್ರ ಕವಿ ನೇರವಾಗಿ ಹೇಳೋದಿಲ್ಲ, ಎವೆರಿ ಪೊಯಮ್ ಆಸ್ ಅನ್ ಅನ್ಸೀನ್ ಮೆಸೇಜ್ ಅಂತ ಹೇಳ್ತಾರೆ, ಕಾಣದ ಸಂದೇಶವನ್ನು ಹೊಂದಿರುತ್ತೆ ಅಂತ. ವಕ್ರಕವಿ ವ್ಯಾಪಾರದಿಂದ ಕೂಡಿದ್ದು, ಬಲ್ಲವರಿಗೆ ಆಹ್ಲಾದವನ್ನು ಉಂಟು ಮಾಡತಕ್ಕಂಥ ಬಂಧದಲ್ಲಿ ಇರುವ ಶಬ್ದಾರ್ಥಗಳು ಒಂದುಗೂಡಿ ಕಾವ್ಯ ಅಂತಕ್ಕಂಥ ಮಾತನ್ನ ಒಬ್ಬ ಕವಿ ಹೇಳ್ತಾರೆ. ಪದ್ಯಂ ಹೃದಯಂ ಅಂತಕ್ಕಂಥ ಮಾತು ಇದೆ.
ಪದ್ಯದಲ್ಲಿ ಹೇಳೋದಾದ್ರೆ ಕಡಿಮೆ ಮಾತುಗಳಲ್ಲಿ ವಿಚಾರವನ್ನ ಚೆನ್ನಾಗಿ ಹೇಳ್ಬೋದು ಅಂತಕ್ಕಂಥ ಒಂದು ಮಾತು ಕೂಡ ಇದೆ. ಇದು ಕಾವ್ಯದ ವಿಚಾರ. ಆದ್ರೆ ಕಾವ್ಯ ಪರಿಕರಗಳು ಯಾವುವು? ಕವಿ ಬರೀತಾರೆ. ಅನೇಕ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಇಬ್ಬರು ಕವಿಗಳನ್ನ ನಾವು ಇವತ್ತು ಈ ಸಮಾರಂಭದಲ್ಲಿ ಕಾಣ್ತಾ ಇದ್ದೀವಿ. ಕವಿಗೆ ಹಾಗಾದ್ರೆ ಆಕರಗಳು ಯಾವುವು? ಕವಿತತ್ವಕ್ಕೆ ತಾಯಿಯರು 8 ಜನ ಅಂತ ಹೇಳ್ತಾರೆ ಬಲ್ಲಂತವ್ರು. ಕವಿತತ್ವಕ್ಕೆ ತಾಯಿಯರು 8 ಜನ. ಯಾರು ಅವರು ಕವಿತತ್ವಕ್ಕೆ? ದೇಹ ಮತ್ತು ಮನಸ್ಸುಗಳ ಸ್ವಸ್ಥತೆ ಅದು ಇರಬೇಕು ಮೊದಲು. ಎರಡನೇದು ಪ್ರತಿಭೆ, ಮೂರನೇದು ಪಾಂಡಿತ್ಯ, ನಾಲ್ಕನೇದು ಉಲ್ಲಾಸ, ಐದನೇದು ಭಕ್ತಿ, ಆರನೇದು ಅಭ್ಯಾಸ, ಏಳನೇದು ವಿದ್ವಾಂಸರೊಡನೆ ಮಾತುಕತೆ, ಎಂಟನೇದು ಅಸಾಧಾರಣ ಜ್ಞಾಪಕ ಶಕ್ತಿ. ಇವು ಇದ್ರೆ ಒಂದು ಕವಿತೆಯನ್ನ ಬರಿಬಹುದು. ಇವು ಪ್ರಧಾನವಾಗಿ, ಇನ್ನೂ ಅನೇಕ ಸೇರಿಸ್ತಾ ಹೋಗಬಹುದು ನಾವು. ಆದ್ರೆ ಪ್ರಧಾನವಾಗಿ ಇವು ಕವಿತತ್ವಕ್ಕೆ 8 ಜನ ತಾಯಿಯರು ಅಂತೇಳಿ ಹೇಳ್ತಾರೆ. ಈ ಒಂದು ನಿಟ್ಟಿನಲ್ಲಿ ಕವಿತತ್ವಕ್ಕೆ ತಾಯಿಯರು 8 ಜನ ಆದ್ರೆ ಕವಿತೆಗಳನ್ನ ಯಾಕೆ ಬರೀಬೇಕು? ಅವರು ಸಾಮಾನ್ಯೀಕರಣ ಮಾಡಿದ್ದಾರೆ. ಭಾರತೀಯ ಕವಿಮಾಂಸೆ ಪುಸ್ತಕ ನಾನು ತಿರುವಾಗ್ತಾ ಇದ್ದೆ, ಹಾಗೆ ಕಾವ್ಯದ ಬಗ್ಗೆ ಒಂಚೂರು ಮಾಹಿತಿ ಹೇಳ್ಬೇಕಲ್ಲ ಪೀಠಿಕೆಯಲ್ಲಿ ಅಂತ. ಅವ್ರು ಹೇಳ್ತಾರೆ, ಕವಿತೆಯನ್ನು ಯಾತಕ್ಕೆ ಬರಿತೀವಿ ಅಂದ್ರೆ ನಾವು ಕೀರ್ತಿಗಾಗಿ ಒಂದನೇದು, ಎರಡನೇದು ಧನಾರ್ಜನೆಗಾಗಿ, ಮೂರನೇದು ಅಮಂಗಳದ ನಿವಾರಣೆಗಾಗಿ, ನಾಲ್ಕನೇದು ಸಮಾಜದ ಸಬಲೀಕರಣಕ್ಕಾಗಿ, ಐದನೇದು ಕಾಂತೆಯಂತೆ ಉಪದೇಶಿಸುವುದಕ್ಕಾಗಿ ಅಂತ ಹೇಳ್ತಾರೆ. ಈ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಕವಿತೆಯನ್ನ ಬರಿತೇವೆ ಅಂತ ಹೇಳೋದಾದ್ರೆ, ನೇರವಾಗಿ ಶಿವಪ್ಪನವರ ಕವಿತೆಗಳಿಗೆ ಬರೋದಾದ್ರೆ ಅವರು ಮೊದಲು KS ನರಸಿಂಹಸ್ವಾಮಿ ಅವರನ್ನ ಬಿಟ್ರೆ ಪ್ರೇಮ ಕವಿ ಅಂತ ಏನು ಕರಿತೀವಿ, ತಮಗೆಲ್ಲ ಗೊತ್ತಿದೆ. ಗೀತ ರಚನೆಗಾಗಿ ಮೊದಲ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತ ಕವಿ KS ನರಸಿಂಹಸ್ವಾಮಿ ಅವರು. ಗೀತ ರಚನೆಗಾಗಿ ನಾನೆಲ್ಲ ಒಂದ್ ಕಡೆ ಕೇಳಿದೆ, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಮೊದಲ ಗಾಯಕ ಡಿಗ್ರಿ ಏನೋ ಒಂದು ಕಾಲೇಜ್ ಹೇಳಲಿಲ್ಲ ಯಾರು. ನನಗೆ ಬಹಳ ಬೇಸರ ಆಯ್ತು. ಶಿವಮೊಗ್ಗ ಸುಬ್ಬಣ್ಣವ್ರನ್ನ ಹೇಳಲಿಲ್ಲ. ಆಗ ನಾನು ಹೇಳಿದೆ, ಚಿತ್ರ ಕಾಕನಕೋಟೆ, ಹಾಡು ಚಂದ್ರಶೇಖರ್ ಕಂಬಾರ ಬರೆದದ್ದು, ಆ ಸಾಹಿತ್ಯ ಸಂಗೀತವನ್ನು ಕೊಟ್ಟಂತವ್ರು C ಅಶ್ವಥ್ ಅವರು, ಕಾಡು ಕುದುರೆ ಓಡಿ ಬಂದಿತ್ತ ಅಂತಕ್ಕಂಥ ಹಾಡು. ಹಾಗಾಗಿ ಆ ಗೀತ ರಚನೆಗಾಗಿ ಪ್ರಥಮ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತ ಕವಿ KS ನರಸಿಂಹಸ್ವಾಮಿ ಅವ್ರನ್ನ ಬಿಟ್ರೆ ಪ್ರೇಮ ಕವಿ ಅಂತ ಕೇಳಿ ಹೆಸರನ್ನ ಪಡೆದಂತವ್ರು ಮಾನ್ಯ KC ಶಿವಪ್ಪನವರು. ಅವರು ಮೂಲತಃ ವಿಜ್ಞಾನಿ ಬಂಧುಗಳೇ. ಲೆದರ್ ಚರ್ಮದ ಒಂದು ವಿಷಯದಲ್ಲಿ PhD ಮಹಾಪ್ರಬಂಧವನ್ನ ಸಿದ್ಧಪಡಿಸಿದಂತ ವ್ಯಕ್ತಿ. ಬೆಂಗಳೂರು ಯೂನಿವರ್ಸಿಟಿನಲ್ಲೂ ಕೂಡ S ನರಸಿಂಹಯ್ಯನವರು ಉಪಕುಲಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಪ್ರಸಾರಾಂಗ ವಿಭಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರಕಟಣಾ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಸುತ್ತೂರು ರಾಜೇಂದ್ರ ಶ್ರೀಗಳ ಕೃಪೆಗೆ ಒಳಗಾಗಿ ಅವರು ತೀರಿ ಹೋದ್ಮೇಲೆ ಇವರೇನು ಬೆಳೆದು ದೊಡ್ಡವರಾದ್ರು ಆ ಎಲ್ಲ ಹುದ್ದೆಗಳನ್ನ ಬಿಟ್ಟು ಸುತ್ತೂರು ಮಠ ಅವ್ರನ್ನ ಆಕರ್ಷಣೆಯನ್ನ ಮಾಡ್ತು, ಸೆಳೀತು. ಅಲ್ಲಿ ಒಂದು ಒಪ್ಪಂದಕ್ಕೆ ಬಂದು ಯಾವುದೇ ರೀತಿಯ ಗೌರವ ಸಂಭಾವನೆಯನ್ನ ಪಡೆಯದಲೆ ನನ್ನನ್ನು ಸಾಕಿದಂತ ಮಠ ನನ್ನ ಋಣ ತೀರಿಸಬೇಕು ಅಂತೇಳಿ 9 ವರ್ಷಗಳ ಕಾಲ ಒಂದು ನಿಸ್ವಾರ್ಥ ಸೇವೆಯನ್ನ ಶ್ರೀಮಠಕ್ಕೆ ಸಲ್ಲಿಸಿದಂತ ವ್ಯಕ್ತಿ KC ಶಿವಪ್ಪನವರು. ಅವರು ಅವ್ರದೇ ಆದಂತ ಒಂದು ಹಣದಲ್ಲಿ ಮುದ್ದುರಾಮನ ಪ್ರತಿಷ್ಠಾನ ಅಂತೇಳಿ ಒಂದು ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಸಾಹಿತ್ಯದ ಪರಿಚಾರಕೆಯಲ್ಲಿ ಹೆಸರನ್ನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ, ಕವಿಗಳಿಗೆ, ಎಲೆಮರೆ ಕಾಯಂತಿರ್ತಕ್ಕಂಥ ವ್ಯಕ್ತಿಗಳಿಗೆ ಮುದ್ದುರಾಮ ಪ್ರಶಸ್ತಿ ಅಂತೇಳಿ ಕೊಡ್ತಾರೆ. ಅದರ ನಗದು ಬಹುಮಾನ 1 ಲಕ್ಷ ರೂಪಾಯಿ ಮತ್ತೆ ಪ್ರಶಸ್ತಿ ಫಲಕ ಎಲ್ಲ ಒಳಗೊಂಡಿರುತ್ತೆ. ಅದರ ಮೊದಲ ಪ್ರಶಸ್ತಿಯನ್ನ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ಪಡ್ಕೊಂಡಿದ್ದಾರೆ. ಎರಡನೇ ಪ್ರಶಸ್ತಿಯನ್ನ ಹಿರೇಮಂಗಳೂರು ಕಣ್ಣನ್ನವರು ಬಹಳ ಬಲವಂತದ ಪ್ರಸ್ತಾವನೆ ಮೇಲೆ ಪಡ್ಕೊಂಡಿದ್ದಾರೆ. ಮೂರನೇ ಪ್ರಶಸ್ತಿಯನ್ನ ಡಾಕ್ಟರ್ ನಮ್ಮ ಅರಾಮಿತ್ರರವರು, ಪ್ರೊಫೆಸರ್ ಅರಾಮಿತ್ರರವರು ಪಡ್ಕೊಂಡಿದ್ದಾರೆ. 4ನೇ ಪ್ರಶಸ್ತಿಯನ್ನು ಮೊನ್ನೆ ತಾನೇ ನಾವು ಮೈಸೂರಿನಲ್ಲಿ ಪ್ರೊಫೆಸರ್ TV ವೆಂಕಟಾಚಲಶಾಸ್ತ್ರಿ ಅವರಿಗೆ ಕೊಡಲಾಗಿದೆ. ಪ್ರತಿ ವರ್ಷ ಈ ರೀತಿ ಮುದ್ದುರಾಮ ಪ್ರಶಸ್ತಿ ಅಂತೇಳಿ ಮುದ್ದುರಾಮನ ಪ್ರತಿಷ್ಠಾನದಿಂದ ಕೊಡ್ತಾ ಇದ್ದಾರೆ. ಅದಲ್ಲದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅವರ ತಂದೆಯವರ ಹೆಸರಿನಲ್ಲಿ ಪ್ರತಿ ವರ್ಷ PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಅವರು ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಮಾತು. ಅಂತ ಒಂದು ಕ್ರಿಯಾಶೀಲ ವ್ಯಕ್ತಿತ್ವ, ಕವಿ,
ದಾರ್ಶನಿಕ, ಸಂಗೀತ ಪ್ರೇಮಿ, ಉತ್ತಮ ಛಾಯಾಗ್ರಾಹಕ, ಸಂಘಟಕ. ಈ ಮುದ್ದುರಾಮನ ಮುಕ್ತಕಗಳಿಗಿಂತ ಮೊದಲು ಬದುಕಿಗೊಂದು ಭರವಸೆ, ಚಿತ್ತ ಪರಿಪಾಕ, ಇಂಥ ಹಲವಾರು ಸೃಜನಶೀಲ ಮತ್ತೆ ಆ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ಸುಮಾರು 18 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಯಾವಾಗ ಅವರು ಸಿದ್ದೇಶ್ವರ ಸ್ವಾಮಿಗಳ ಒಂದು ಸಂಪರ್ಕಕ್ಕೆ ಬಂದರು, ಆವಾಗಲಿಂದ ಅವರು ಈ ಪ್ರೇಮ ಕವಿಗಳನ್ನ ಭವನಗಳನ್ನೆಲ್ಲ ನಿಲ್ಲಿಸಿ ಮುದ್ದುರಾಮ ಅಂತಕ್ಕಂಥ ಅಂಕಿತದಲ್ಲಿ ಚೌಪದಿಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ನೋಡಿ, ಅದನ್ನೇ ನಮ್ಮ ಕನ್ನಡದ ದೊಡ್ಡ ಶರಣ ಕವಿ 12ನೇ ಶತಮಾನದ ವಚನಗಳನ್ನ ಆಧುನಿಕ ಇದಕ್ಕೆ ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಂತ ಜಿಲ್ಲಾಧಿಕಾರಿ ಆಗಿದ್ರೂ ಕೂಡ ಇಡೀ ಜಿಲ್ಲೆಯ ಅಧಿಕಾರವನ್ನು ನೋಡ್ಕೊಂಡು, ಈಗ ನಾವೇನು ಆಧುನಿಕ ಯುಗದಲ್ಲಿ ಎಲ್ಲಾ ತಂತ್ರಜ್ಞಾನ ಇದ್ರು ಕೆಲಸ ಮಾಡಕ್ ಪುರ್ಸೊತ್ತಿಲ್ಲ ಅಂತೀವಿ, ಆಗಿನ ಕಾಲದಲ್ಲಿ ಏನೇ ಸಲಕರಣೆ ಇಲ್ದಲೇ ಹೋದ್ರು ಕೂಡ ಬಹಳ ಅದ್ಭುತವಾಗಿ ಶರಣ ಸಾಹಿತ್ಯವನ್ನು ಕೂಡ ಜಿಲ್ಲಾಧಿಕಾರಿಯ ಹುದ್ದೆ ಜೊತೆಗೆ ಸಮರ್ಥವಾಗಿ ನಿರ್ವಹಿಸಿದಂತ ವ್ಯಕ್ತಿ ಸಿದ್ದೇಶ್ವರ ಪುರಾಣಿಕರು. ಯಾಕೆ ನಾನು ಆ ಮಾತನ್ನು ಹೇಳ್ತೀನಿ ಅಂದ್ರೆ, ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕಕ್ಕೆ ಬರದಲೇ ಹೋಗಿದ್ರೆ ನಾವು ನೀವು ಹೊತ್ತು ಕೂತ್ಕೊಂಡು ಇಲ್ಲಿ ಕಾರ್ಯಕ್ರಮ ಮುದ್ದುರಾಮನ ಮನಸ್ಸಿನ ಬಗ್ಗೆ ಚರ್ಚೆ ಮಾಡಕ್ ಆಗ್ತಿರ್ಲಿಲ್ಲ. ಅದನ್ನೇ ನಮ್ಮ ಸಿದ್ದೇಶ್ವರ ಪುರಾಣಿಕರು ಹೇಗೆ ಹೇಳ್ತಾರೆ ಅಂದ್ರೆ, ನ್ಯೂಟನ್ ಕೆಳಗೆ ಬೀಳುವ ಹಣ್ಣನ್ನು ಕಂಡಗಳಿಗೆ, ಸಾಕ್ರಟೀಸ್ ವಿಷ ಕುಡಿದಗಳಿಗೆ, ಪೈಗಂಬರ್ ದೇವವಾಣಿಯನ್ನು ಕೇಳಿದಗಳಿಗೆ, ಆರ್ಕಿಮಿಡೀಸ್ ತುಂಬಿದ ತೊಟ್ಟಿಯಲ್ಲಿ ಕಾಲಿಟ್ಟಗಳಿಗೆ, ಬುದ್ಧ ಬಸವರು ಮನೆ ಬಿಟ್ಟಗಳಿಗೆ, ಯೇಸು ಶಿಲುಬೆಗೇರಿದಗಳಿಗೆ, ಅರಳಯ್ಯ ಮಧುವರಸರ ಮಕ್ಕಳು ಅಸಮಣೆಗೆ ನಿಂದಗಳಿಗೆ, ನರೇಂದ್ರರು ಪರಮಹಂಸರನ್ನು ಕಂಡಗಳಿಗೆ, ಗಾಂಧೀಜಿಯವರು ಕಾಂಗ್ರೆಸ್ಸಿನ ಕರ್ಣಧಾರತ್ವವನ್ನು ವಹಿಸಿದಗಳಿಗೆ. ಇಂಥ ಗಳಿಗೆಗಳು ಶತಮಾನಗಳಿಗೆ ಸಾಟಿ ನೋಡ. ಮಾನವನ ಮೇಲ್ಮೆ ಮರೆದಿದ್ದು ಭಾಗ್ಯದ ದ್ವಾರ ತೆರೆದಿದ್ದು. ಇಂಥ ಗಳಿಗೆಗಳಲ್ಲಿ ಪರ್ಲ್ ಹಾರ್ಬರ್, ಪಾನಿಪತ್ತು, ಹಿರೋಶಿಮಾ, ನಾಗಾಸಾಕಿಗಳಲ್ಲಿ ಅಲ್ಲ, ಸ್ವತಂತ್ರ ಧೀರ ಸಿದ್ದೇಶ್ವರ ಬಲ್ಲ ಅಂತಕ್ಕಂಥ ಒಂದು ಮಾತನ್ನ ಒಂದು ವಚನದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಅವ್ರೇನಾದ್ರೂ ಸಿದ್ದೇಶ್ವರ ಸ್ವಾಮಿಗಳು ಅವರ ಸಂಪರ್ಕಕ್ಕೆ ಬರದಲೇ ಹೋಗಿದ್ರೆ, ಅವರ ಪ್ರಭಾವಕ್ಕೆ ಒಳಗಾಗ್ದಲೇ ಹೋಗಿದ್ರೆ, ಅವರು ಪ್ರೇಮ ಕವನಗಳಲ್ಲೇ ಬರಿತಾ ಸಾಹಿತ್ಯ ಕೃಷಿ ಮಾಡ್ತಾ ಇದ್ರೇನು. ಆದ್ರೆ ಅವರ ಪ್ರಭಾವಕ್ಕೆ ಒಳಗಾದ್ಮೇಲೆ ಅವರು ಆ ಒಂದು ರಚನೆಯ ಕ್ರಮವನ್ನ, ಸಾಹಿತ್ಯದ ಪಥವನ್ನ ಬದಲಾವಣೆಯನ್ನು ಮಾಡಿಕೊಂಡು 4 ಸಾಲುಗಳ ಪದ್ಯವನ್ನ ಬರೀಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಮುಕ್ತಕ ಅಂತ ಕರಿತೀವಿ, ಅಥವಾ ಚೌಪದಿ ಅಂತಲೂ ಕೂಡ ಕರಿತೇವೆ. ಕಾರಣ ಏನು? ಅವರೇ ಒಂದ್ ಕಡೆ ಹೇಳ್ತಾರೆ, ಎಲ್ಲಿ ಕುಳಿತರೆ ಅಲ್ಲಿ ಕವನ ರಚಿಸುವ ಕೆಲಸ, ಶ್ರಾವಣದ ಮಲೆನಾಡ ಸೋನೆ ಮಳೆ ಏನು. ಎಲ್ಲಿ ಕುಳಿತರೆ ಅಲ್ಲಿ ಕವನ ರಚಿಸುವ ಕೆಲಸ, ಶ್ರಾವಣದ ಮಲೆನಾಡ ಸೋನೆ ಮಳೆ ಏನು. ಮಾನಸಿಕ ಅದಬೆರೆತ ದೈವ ಕೃಪೆ ಕೊಡುಗೆಯದು, ಮಾನಸಿಕ ಅದಬೆರೆತ ದೈವ ಕೃಪೆ ಕೊಡುಗೆಯದು. ಕವನ ದೇವನ ನೆಗೆಯೋ ಮುದ್ದುರಾಮ ಅಂತಾರೆ. ಕವನ ದೇವನ ನೆಗೆಯೋ. ಒಂದು ಪದ್ಯ ಅಂದ್ರೆ ಏನು? 4 ಸಾಲಿನಲ್ಲಿ ನಾವು ಪದ್ಯ ಅಂದ್ರೇನು, ಆಕರಗಳೇನು ಪುಟಗಟ್ಲೆ ಬರಿತೀವಿ, ಆದ್ರೆ ಅವ್ರಂಗೆ ಮಾಡೋದಿಲ್ಲ. 4 ಸಾಲಿನ ಇದರಲ್ಲಿ ಅವರು ಪದ್ಯ ಅಂದ್ರೇನು ಅಂತ ಹೇಳ್ತಾರೆ. ಹಾಗೆ ಅವರು ಮುಕ್ತಕಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಕಾರಣ, ಅಮೇರಿಕದಲ್ಲಿ ಇರ್ತಕ್ಕಂಥ ಅವರ ಮಗಳು ಶೈಲಜಾ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ದಂತ ಸಂದರ್ಭದಲ್ಲಿ, ನಮ್ಮ ಹಾಗೆ ಇಲ್ಲಿ ಹೆಚ್ಚಿಗೆ ಅವರು ಅಪಾಯಿಂಟ್ಮೆಂಟ್ ತಗೊಳ್ಳೋದಲ್ಲೇ ಮುಂಗಡವಾಗಿ ಅವರು ಮಾತುಕತೆ ಕರೀದಲೆ ಅಮೇರಿಕದಲ್ಲಿ ಅವ್ರವ್ರ ಮನೆಗೆ ಹೋಗೋ ಪದ್ಧತಿ ಇಲ್ಲ. ಆಗ ಸಮಯವನ್ನ ಕಳಿಬೇಕಲ್ಲ ಅಂತ ಏನ್ ಮಾಡ್ತಾರೆ, ಮಂಕುತಿಮ್ಮನ ಕಗ್ಗವನ್ನ ಇಟ್ಕೊಂಡು ಹೋಗಿರ್ತಾರೆ. ಅದನ್ನ ಓದ್ತಾರೆ. ಓದಿ ಆದ್ಮೇಲೆ ಯಾಕೆ ನಾನು ಈ ರೀತಿ ಪ್ರಯತ್ನವನ್ನ ಮಾಡಬಾರದು ಮುಕ್ತಕಗಳನ್ನ ಬರೀಲಿಕ್ಕೆ ಅಂತ ಹೇಳಿ ಮೊದಲು ಪೆದ್ದುರಾಮ ಅಂತಕ್ಕಂಥ ಅಂಕಿತವನ್ನ ಇಟ್ಟಿರ್ತಾರೆ ಅವರು. ಅದ್ರ ಬಗ್ಗೆ ನಾನು ಸಾಕಷ್ಟು ಚರ್ಚೆ ಮಾಡಿದ್ದೀನಿ, ವಿಚಾರವನ್ನು ಅವ್ರು ಹೇಳಿದ್ದಾರೆ. ಯಾಕೆಂದ್ರೆ ಕಳೆದ 15 ವರ್ಷದಿಂದ ಅವ್ರ ಜೊತೆ ನಾನು ಸಂಪರ್ಕದಲ್ಲಿ ಇದ್ದೇನೆ. ಹಾಗಾಗಿ ಆ ಪದ್ಯದ ಬೇಕಾದ್ರೆ ಹೋಗೋದ್ರಿಂದ ಆ ವಿಚಾರ ಆಮೇಲೆ ಮಾತಾಡೋಣ. ಅದಕ್ಕೆ ಕೊನೆ ಪೆದ್ದುರಾಮ ಹೋಗೇನಾಯ್ತು, ಮುದ್ದುರಾಮ ಅಂತಕ್ಕಂಥ ಒಂದು ಅಂಕಿತದಲ್ಲಿ ಇವತ್ತು ಮುಕ್ತಕಗಳನ್ನ ಬರೀತಾ ಇದ್ದಾರೆ. ಆದ್ರೆ ಅವರು ಬಹಳ ಪ್ರಾಂಜಲ ಮನಸ್ಸಿನಿಂದ ಇದು ಮಂಕುತಿಮ್ಮನ ತಮ್ಮ. ನಾನು ಏಕಾಏಕಿ ಪ್ರಾರಂಭ ಮಾಡಿದ್ದಲ್ಲ, ಕಗ್ಗದ ವಿಚಾರಗಳನ್ನ ಓದಿ DVG ಅವರ ಕೃತಿಯಿಂದ ನಾನು ಪ್ರಭಾವಿತನಾಗಿ, ನಾನು ಒಬ್ಬರಿಂದ ಪ್ರಭಾವಿತನಾದೆ ಅಂತ ಹೇಳ್ತಾರೆ. ಪ್ರಭಾವಿತನಾಗಿ ಮಂಕುತಿಮ್ಮನ ಕಗ್ಗದ ಒಂದು ಪ್ರೇರಣೆಯಿಂದ ನಾನು ನನ್ನ ಅಂಕಿತದಲ್ಲಿ ಪೆದ್ದುರಾಮ ಪ್ರಾರಂಭವಾಗಿ ಮುದ್ದುರಾಮ ಆಯ್ತು. ಮುದ್ದುರಾಮನ ಅಂಕಿತದಲ್ಲಿ ಚೌಪದಿಗಳನ್ನ ಬರಿತಾ ಇದ್ದೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ ಬಂಧುಗಳೇ. ಸುಮಾರು ನಾನು ಆಗ್ಲೇ ಹೇಳಿದೆ 36,800 ಪದ್ಯಗಳು ಇವತ್ತಿಗೆ ದಿವಾಕರ ನಿಮ್ಮ ಮುದ್ದುರಾಮ ಬರೆಸಿದ್ದೇನೆ ಅಂತ ಹೇಳ್ತಾರೆ ಅವ್ರು. ನಾನು ಬರದೆ ಅಂತ ಹೇಳೋದಿಲ್ಲ.
ಅದರಲ್ಲಿ 10,000 ಚೌಪದಿಗಳನ್ನ ಲೋಕಾರ್ಪಣೆ ಮಾಡಿದೀವಿ ಅಂತ ಹೇಳಿದೀವಿ. ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಮುಕ್ತಕಗಳನ್ನ ಬರೆದಿರ್ತಕ್ಕಂಥ ಪ್ರಕರಣಗಳು ಬಹಳ ಕಡಿಮೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೋದು. 91 ವರ್ಷ ಇನ್ನೂ ಬರೀತಲೇ ಇದೆ. ಹಾಗಾಗಿ ಇಲ್ಲಿ ಮೊದಲನೇ ಒಂದು ಏನು ಇವತ್ತು ನಾವು ಚರ್ಚೆ ಮಾಡಕ್ ತಗೊಂಡಿದೀವಿ ಮುದ್ದುರಾಮನ ಮನಸ್ಸು ಅಂತೇಳಿ, ಅದು 1108 ಮುಕ್ತಕಗಳನ್ನು ಒಳಗೊಂಡಿರ್ತಕ್ಕಂಥ 1008 ಮುಕ್ತ ಇದೆ ಸರ್. ಇದೆ ಸರ್, ಒಂದು ಕೊಡಿ ಶಂಕರಣ್ಣ. 1008 ಚೌಪದಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪದ್ಯ. ಅವರಿಗೆ ಹಾಗಾಗಿ 36,800 ಇವತ್ತಿಗೆ ಇದು 10,000 ಚೌಪದಿಗಳೇ 10,100 ಚೌಪದಿಗಳಿಂದ ಆಯ್ದಂತ 1,001 ಚೌಪದಿಗಳನ್ನ ನಾನು ಇದರ ಕೆಲಸ ಮಾಡಿದ್ವಿ. ಅದೊಂದು ಮುದ್ದುರಾಮನ ಮಂಜರಿ ಅಂತ. ಆಮೇಲೆ 10 ಸಂಪುಟನು ಇದೆ. ನಮ್ಮ ಬಸವರಾಜಪ್ಪನವ್ರು ಬಹಳ ಹಿಂಸೆ ಮಾಡಿ, ಇಲ್ಲ ದಿವಾಕರ್ ನೋಡ್ಲಿಕ್ಕಾರು ತಗೊಂಬಲ್ಲಿ ಅಂತ ಹೇಳಿದ್ರು, ತಂದಿದೀವಿ. ಆಮೇಲೆ ಅದನ್ನ ತೋರಿಸ್ತೇವೆ. ಈಗಲೂ ಕೂಡ ಬರಿತಾ ಇದ್ದಾರೆ. ನಾನು ಯಾಕೆ ಇದರಿಂದ ಪ್ರಭಾವಿತನಾದ ಅಂದ್ರೆ, ಅನೇಕ ಕವನಗಳನ್ನ ಓದಿದೀವಿ. ಕವಿತೆ ಬರೀತಕ್ಕಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಕವಿತೆ ಬರೆಯಕ್ಕೆ ಏನೆಲ್ಲ ಬೇಕು, 8 ಕವಿತತ್ವಕ್ಕೆ ತಾಯಿಯರು, ಕವನಕ್ಕೆ ಆಕರ ಯಾವುದು, ಯಾಕೆ ಬರಿತೀವಿ ಅನ್ನೋದನ್ನೆಲ್ಲ ಚರ್ಚೆ ಮಾಡಿದೀವಿ. ಆದ್ರೆ ಅದನ್ನ ಉದ್ದೇಶವಾಗಿ ಇಟ್ಕೊಂಡು ನೋಡಿದಾಗ ಕವಿತೆಗಳು ಬರೀತಕ್ಕಂಥದ್ದು ಪದ್ಯದ ರೂಪದಲ್ಲಿ ಏನಾದ್ರು ಗದ್ಯದ ರೂಪದಲ್ಲಿ ಬರಿಬಹುದು. ಪದ್ಯದ ರೂಪದಲ್ಲಿ ಬರೆಯೋದು ಸ್ವಲ್ಪ ಕಷ್ಟ. ಹಾಗಾಗಿ ಕೆಲವು ವಿಚಾರಗಳನ್ನ ನನಗೆ ಬಹಳ ಆಕರ್ಷಣೀಯವಾಗಿ ಕಂಡಂಥವು ಸುಮಾರು 15 ವರ್ಷದಿಂದ ಓದ್ತಾ ಇದ್ದೀನಿ. ಅದೇನು ಅತಿಶಯೋಕ್ತಿ ಅಲ್ಲ. 1,000 ಮುಕ್ತಕಗಳು ನನಗೆ ಕಂಠಸ್ಥ ಆಗಿದೆ. 1,000 ಚೌಪದಿಗಳನ್ನ ನಾನು ಹೇಳಬಲ್ಲೆ. ಅದ ಕಾರಣ ಅನೇಕರು ನೀವೇ ಇದ್ದೀರಿ. ಅನೇಕ ಸಭೆ ಸಮಾರಂಭಗಳಲ್ಲಿ ಉಲ್ಲೇಖವನ್ನು ಮಾಡಿ ಅದನ್ನ ಒಂದು ದಿವಸ 400 ಚೌಪದಿಗಳನ್ನ ಶಿವಪ್ಪ ಅವ್ರ ಮುಂದೆ ನಾನು ಹೇಳಿದೆ. ದಿವಾಕರ್ ಇದು ನಾನು ಬರೆದಿದ್ದ ಅಂದ್ರು. ಈಗ ಹೇಳ್ತಿದ್ರು ಸರ್, ಯಾರೋ ನಮ್ ಬಿಳಿಗೆರೆ ಸರ್ ಅವ್ರ ಶಿಷ್ಯ ಸಿಕ್ಕಿದ್ರು, ಅವ್ರಿಗೆ ಮೊದಲು ಬಂದಂತ ಪ್ರಶಸ್ತಿ ಎಲ್ಲ ಹೇಳ್ತಾ ಹೋಗ್ತಾ ಇದ್ದ ಅಂತ. ಸರ್ಗೆ ಕನ್ಫ್ಯೂಸ್ ಯಾವ್ದು ಮೊದಲು ಬಂತು, ಅದಕ್ಕೆ ನನ್ನ ಶಿಷ್ಯ ನೆನೆಸ್ಕೊಂಡಿದ್ದೇನೆಲ್ಲ ಆಗ್ತಿದ್ರು. ಹಾಗೆ ಶಿವಪ್ಪನವರು ನಾವ್ ಹೇಳ್ಬೇಕಾದ್ರೆ ದಿವಾಕರ್ ಇದು ನಾನು ಬರೆದಿದ್ದ. ಬಸವ ಜಯಂತಿ ಹತ್ರದಲ್ಲಿ ಬರ್ತಾ ಇದ್ವಿ. ಬಸವಣ್ಣ ಅಂದ್ರೆ ಬಂಧುಗಳನ್ನ ನಾವು ಅನೇಕ ರೀತಿಯಲ್ಲಿ ಪುಟಗಟ್ಟಲೆ ಮಾತಾಡ್ತೀವಿ. ಆದ್ರೆ ಶಿವಪ್ಪನವರು 4ನೇ ಸಾಲಿನಲ್ಲಿ ಎಷ್ಟು ಅದ್ಭುತವಾಗಿ ಕಟ್ಟಿ ಕೊಡ್ತಾರೆ ಅಂದ್ರೆ, ಬಸವನೆಂದರೆ ಯಾರು ಬಸವಣ್ಣ ಅಂದರೆ ನಾವೇನೆಲ್ಲ ಉತ್ತರ ಕೊಡಬಹುದು. ಅವ್ರು ಹೇಳ್ತಾರೆ, ಕ್ವಶನ್ ಮಾರ್ಕ್ ಹಾಕ್ತಾರೆ, ಬಿಜ್ಜಳನ ಕರಣಿಕನೇ. ಬಿಜ್ಜಳನ ಆಸ್ಥಾನ ಇದ್ದು ಗುಮಾಸ್ತನ ಅಲ್ಲ. ಹಾಗಾದ್ರೆ ಯಾರು? ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ. ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ. ಕಾಯಕವೇ ಕೈಲಾಸ, ಅನುಭಾವದೆತ್ತರಕ್ಕೆ ಕಾಯಕವೇ ತಂದಾತ. ತತ್ವವೆಂದರೆ ಬಸವ ಮುದ್ದುರಾಮ ಅಂತಾರೆ. ಬಸವಣ್ಣ ಅಂದ್ರೆ ಏನು? 4ನೇ ಸಾಲಿನಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ನಾವೇನೆಲ್ಲ ಇದು ಪದ್ಯದ ರೂಪದಲ್ಲಿ ಹಿಡಿದಿಡೋದಿದೆಯಲ್ಲ, ಅದನ್ನೇ ಸಿದ್ದೇ ಪುರಾಣಿಕರು ಹೇಳಿದ್ರು. ಕವನಕ್ಕೆ ಕಾರಣ ನಾನು ತಾನೆಂದು ಕಾಗದ ಮಸಿ ಕಡಿದಾಡಿದರೆ ನಗದೇನು ಮಾಡುವನು ಕವಿ. ಈ ಚುಮಂತ್ರೈನ ಕಥೆಗಳು ಏನೋ ಪರುಭಾವ ಸಿಂಗ್ ಗುರುಗಳು ಬರೆದಿದ್ದಾರೆ, ಅದಕ್ಕೆ ಪ್ರಶಸ್ತಿನೂ ಬಂದಿದೆ. ನಾವು ಪೆನ್ ಬರೆಸ್ತು, ಪೇಪರ್ ಬರೀತು, ಓದರಿದ್ರು ಬರೆದು ಹೋಗ್ಬಿಟ್ರೆ ಬಿಳಿಗೆರೆ ಅವ್ರು ಏನ್ ಅನ್ಕೋಬಹುದು. ಚಿತ್ರಕಲೆ ಪದ್ಯ ನಮ್ ಗುರುಗಳು ನಾಗರಾಜ್ ಶೆಟ್ಟರ್ ಸರ್ ಬರೆದಿದ್ದಾರೆ. 5ನೇ ಎಷ್ಟೋ ತರಗತಿಗೆ ಪಟ್ಟಿ ಆಗಿದೆ ಅದು. ಈಗ ಅದು ಬರ್ದರಿಗೆ ಗೊತ್ತದು. ಏನ್ ಅದೇನ್ ಬಿಡು ಅಂದ್ರೆ, ಸರ್ವರಂ ಸಾಧಕರೇ ಸರ್ವರಂ ಬೋಧಕರೇ, ಜೀವನದ ಸತ್ವ ಪರೀಕ್ಷೆ ಬಂದೆದರು ನಿಲ್ಲುವ ತನಕ, ಭಾವ ಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಗ್ಗುತಿಮ್ಮ ಅಂತ DVG ಅವ್ರು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಂತ್ಕೊಂಡಾಗ, ಬರೆಯಕ್ ನಿಂತ್ಕೊಂಡಾಗ 2 ಸರಿ ಹಳೆ ಹರಿದಾಕ್ತಿವಿ, 2 ಸರಿ ತಪ್ಪಾಗುತ್ತೆ, ಕಿತ್ತು ಡಸ್ಟ್ಬಿನ್ ತುಂಬಿರುತ್ತೆ. ಆಗ ಅದ್ರ ಪರಿಸ್ಥಿತಿ ಗೊತ್ತಾಗುತ್ತೆ ಅಂತ DVG ಅವ್ರು ಯಾರೋ ಮಾತನಾಡ್ತಾ ಇರ್ತಾರೆ. ನಾವಲ್ಲಿ ಕೂತ್ಕೊಂಡಾಗ ಇಲ್ಲಿ ನಿಂತಿರ್ತಾರೆ, ನಾನು ಹೋಗಿದ್ರೆ ಅದ್ರ ಕಥೆನೇ ಬೇರೆ ಅಂತ ನಾವು ಅಂದ್ಕೊಂತೀವಿ. ಇಲ್ಲಿ ಬಂದ್ರೆ ತುಟಿ ಅದರುತ್ತೆ, ಕಾಲ್ ನಡುಗುತ್ತೆ, ಹಿಂದೆ ಹೇಳದ್ ಮುಂದಾದಾಗ, ಮುಂದೆ ಹೇಳದ್ ಹಿಂದಕ್ಕಾದಾಗ ಅಭಾಸ ಆಗಿ ಆಗದ ಪರಿಸ್ಥಿತಿ. ಭಾವ ಮರ್ಮಂಗಳು ಹೇಳುವಾಗ ಸ್ಥಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ ಅಂತೇಳಿ. ಆ ನಿಟ್ಟಿನಲ್ಲಿ ಕವಿತೆಯನ್ನ ಬರೀತಕ್ಕಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಸಿದ್ದೇ ಪುರಾಣಿಕರು ಏನ್ ಹೇಳ್ತಾರೆ ಅಂದ್ರೆ, ಕವನಕ್ಕೆ ಕಾರಣ ನಾನು ತಾನೆಂದು ಕಾಗದ ಮಸಿ ಕಡಿದಾಡಿದರೆ ನಗದೇನು ಮಾಡುವನು ಕವಿ. ಎಂತ ಅದ್ಭುತವಾದ ಸಾಲುಗಳು. ಮೂರ್ತಿಯರು ವಾರಿ ನಾನು ತಾನೆಂದು ಕಲ್ಲು ಉಳಿ ಕಾದಾಡಿದರೆ ನಗದೇನು ಮಾಡುವನು ಶಿಲ್ಪಿ.
ಚಿತ್ರದ ರೂವಾರಿ ನಾನು ತಾನೆಂದು ಬಣ್ಣ ಕುಂಚ ಬಡಿದಾಡಿದರೆ ನಗದೇನು ಮಾಡುವನು ಚಿತ್ರಕಾರ. ಜಗದಾಗು ಹೋಗುಗಳಿಗೆ ಜಡಮತಿಗಳು ಒಡೆದಾಡಿದರೆ ನಗದೇನು ಮಾಡುವನು ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತಾರೆ. ನೋಡಿ, ಕಡಿದಾಡಿದರೆ, ಬಡಿದಾಡಿದರೆ, ಆ ಪದಗಳ ಸರಪಳಿ ಸುಮ್ಮನೆ ಏನೋ ಒಂದು ಹೇಳಕಾಲ. ಅದಕ್ಕೆ ಶಿವಪ್ಪನವ್ರು ನಾನು ಮೊದಲೇ ಹೇಳಿದೆ, ಎಲ್ಲಿ ಕುಳಿತರೆ ಅಲ್ಲಿ ಕವನ ರಚಿಸುವ ಕೆಲಸ, ಶ್ರಾವಣದ ಮಲೆನಾಡ ಸೋನೆ ಮಳೆ ಏನು, ಮಾನಸಿಕ ಹದಬೆರೆತ ದೈವ ಕೃಪೆ ಕೊಡುಗೆಯದು, ಕವನ ದೇವನನಿಗೆಯು ಮುದ್ದು ರಾಮ ಅಂತ ಹೇಳಿದರೆ, ಅದನ್ನೇ ಕುಮಾರವ್ಯಾಸ ಏನ್ ಹೇಳಿದ ನಮಗೂ ನಿಮ್ಗೂ ಗೊತ್ತಿದೆ. ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ. ಬಟ್ಟೆ ಒಣಗದಾಗ ಬರಿತಾ ಇದ್ದೆ ಕಣ ಬಂದ, ನಾನಲ್ಲ ಅವನ ಬರಸನು. ಶಿವಪ್ಪನರು ಈಗಲೂ ಅಷ್ಟೇ, ಅವನಿತ್ತ ನಾವೇಲಿ ಕುಳಿತ ಪಯಣಿಗ ನೀನು, ನದಿಯ ದೂರವನೇಕೆ ಕೇಳ ಹೊರಟಿರುವೆ. ಅವನಿತ್ತ ನಾವೇಲಿ ಕುಳಿತ ಪಯಣಿಗ ನೀನು, ನದಿಯ ದೂರವನೇಕೆ ಕೇಳ ಹೊರಟಿರುವೆ. ಗಾಳಿ ಬೀಸಿದ ಕಡೆ ಮೆಲ್ಲ ಚಲಿಸಲಿ ದೋಣಿ, ದೇವ ಅಂಬಿಗ ನಂಬು ಮುದ್ದುರಾಮ ಅಂತಾರೆ. ದೇವ ಅಂಬಿಗ ನಂಬು ಮುದ್ದುರಾಮ 4ನೇ ಸಾಲಿದೆಯಲ್ಲ, ಬಹಳ ಅದ್ಭುತವಾಗಿ ಅವರಿಗೆ. ಆಮೇಲೆ ಇನ್ನೊಂದು ವಿಶೇಷತೆ ಹೇಳ್ತೀನಿ, ನಾನು ಹತ್ತಿರದಿಂದ ನೋಡಿರೋದು. ಅವರು 36,800 ಚೌಪದಿಗಳನ್ನ ಏನ್ ಬರೆದಿದ್ದಾರೆ ಬಂಧುಗಳೇ, ನಾನು ಅತಿಶಯೋಕ್ತಿ ಹೇಳ್ತಾ ಇಲ್ಲ. ಒಂದು ಸಾಲ ಬರೆದ ಮೇಲೆ ಇನ್ನೊಂದ್ಸರಿ ಅದನ್ನ ರೀರೈಟ್ ಮಾಡಿಲ್ಲ. ಯಾಕಂದ್ರೆ ಅವರ ಕರಡು ಪ್ರತಿನೂ ನನ್ನ ಹತ್ರ ಇದೆ. ಪ್ರತಿನಿತ್ಯ ನನಗೆ ಇಷ್ಟು ಬರಿಸ್ತಾ ನಿಮ್ ಮುದ್ದುರಾಮ ನಾನು ಬರೋದು ಏನಲ್ಲ, ನಿಮ್ ಮುದ್ದುರಾಮ ಬರಿಸ್ತಾ ಕಣೆಯ ಅಂತ ಹೇಳಿ ಕೊಡ್ತಾರೆ. ನಾನು ನೋಡಿದೀನಿ, ನಾವು ಏನೋ ಒಂದು ಬರ್ಕೊಡ್ರಿ, ಸ್ವಾಗತ, ನಿರೂಪಣೆ, ಇನ್ನೇನೋ ಒಂದು ಬರ್ಕೊಡ್ರಿ 16 ಸರಿ ಹೊಡೆದಾಕ್ತಿವಿ. ಆದ್ರೆ ಹೊಡೆದಾಕೋದಿಲ್ಲ. ಜೆಲ್ ಪೆನ್ನಲ್ಲಿ ಬಹಳ ದುಂಡಾಗಿ ಮುದ್ದಾಗಿ ಬರೀತಾರ. ಅವ್ರ ಬರವಣಿಗೆನ ಕರಡು ಪ್ರತಿ ನೋಡೋ ಸೌಭಾಗ್ಯ ಅದ್ರಲ್ಲಿ ನಾನು ಒಬ್ಬ. ಹಾಗಾಗಿ ಶಿವಪ್ಪನವರ ಮುದ್ದುರಾಮನ ಮನಸ್ಸು ಕೃತಿ ಏನಿದೆ, ಚೌಪದಿಗಳ ಸಂಗ್ರಹ, ಅವ್ರಿಗೆ ಈ 18 ಅಂದ್ರೆ ಏನೋ ಒಂದು ಬಹಳ ಸಂಖ್ಯೆ, ಬಹಳ ಪ್ರಿಯವಾದ ಸಂಖ್ಯೆ. ಯಾಕೆ ಅಂದ್ರೆ ಕಾರಣ ಏನಿರುತ್ತೆ ಬಿಡಿ ದಿವಾಕರ್, ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಹೇಳ್ತಾರೆ. 18 ಎಲ್ಲದು. ಈಗ 1008 ಚೌಪದಿಗಳು ಅಂತ ಅಂದ್ರೆ 8 ಅದು 18 ಅಂದಂಗೆ. ಆ 9ರ ಬಗ್ಗೆ ಬಹಳ ವಿಶೇಷವಾದ ಒಂದು ಇದು. ಅವರು ಬಂಧುಗಳೇ, ಮುದ್ದುರಾಮನ ಮನಸ್ಸು ಮೊದಲನೇ ಸಂಪುಟವನ್ನ ಬಹಳಷ್ಟು ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ವಿಷಯಾನುಕ್ರಮವಣಿಕೆಯನ್ನ ಮಾಡ್ತಾರೆ, ಅಕಾರಾದಿಗಳನ್ನ ಮಾಡ್ತಾರೆ, ಕಠಿಣ ಶಬ್ದಗಳನ್ನ ಕೊಟ್ಟುಕೊಂಡು ಬಹುಶಃ ಮಂಕುತಿಮ್ಮನ ಕಗ್ಗಕ್ಕಿನ್ನ ಸ್ವಲ್ಪ ಸರಳವಾಗಿ ಅರ್ಥ ಆಗತಕ್ಕಂತ ರೀತಿಯಲ್ಲಿ ಬರೆದಿದ್ದಾರೆ. ಈ ಮಂಕುತಿಮ್ಮನ ಕಗ್ಗ ಓದ್ಬೇಕು ಅಂದ್ರೆ ಅದರದೇ ಆದ ಒಂದು ಮನಸ್ಥಿತಿ ನಮಗೆ ಬೇಕಾಗ್ತದೆ. ಒಂದು ಕಗ್ಗವನ್ನ ತೆಗೆದುಕೊಂಡು 3-4 ಗಂಟೆ ಚರ್ಚೆ ಮಾಡತಕ್ಕಂಥ ವೇದಿಕೆಗಳನ್ನು ನಾವು ನೋಡಿದ್ವಿ. ಆದ್ರೆ ಮುದ್ದುರಾಮನ ಮುಕ್ತಕಗಳನ್ನ, ಚೌಪದಿಗಳನ್ನ ತೆಗೆದುಕೊಂಡಾಗ ಅಷ್ಟೇನು ವಿಶ್ಲೇಷಣೆಯ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಅರ್ಥವಾಗತಕ್ಕಂತ ರೀತಿನಲ್ಲಿ ಬರೆದಿದ್ದಾರೆ. ಅಬಾಲ ರುದ್ರಾದಿಯಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಇನ್ನೇನು ಸಾಹಿತ್ಯ ಇನ್ನೇನು ಓದೋದು ಹಾಗೆ ಹೇಗೆ ಅಂತ ನಮ್ಮ ಸರ್ ಹೇಳ್ತಾ ಇದ್ರು, ಅಂಥವ್ರನ್ನು ಕೂಡ ಆಕರ್ಷಣೆ ಮಾಡತಕ್ಕಂತ ಮಟ್ಟಕ್ಕೆ ಅವರು ಮುಕ್ತಕಗಳನ್ನ ಬರಿತಾ ಇದ್ದಾರೆ, ಬರೆದಿದ್ದಾರೆ. ಅದನ್ನ ನಾವು ಮೆಚ್ಚುಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಮುಕ್ತಕಗಳನ್ನ, ಮುದ್ದುರಾಮನ ಮನಸ್ಸು ಕೃತಿಯನ್ನ ಮೊದಲು ಈ ಲೋಕಕ್ಕೆ ಪರಿಚಯವನ್ನು ಮಾಡಿದಂಥವ್ರು ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ನು. ಎಷ್ಟೋ ಜನ ಹಿರೇಮಗಳೂರು ಕಣ್ಣನ್ನು ಬರ್ದಿರದೆ ಅಂತ ಅಂದ್ಕೊಂಡವ್ರು. ಈಗಲೂ ಶಿವಪ್ಪನವ್ರು ಹೇಳೋದೇ, ನಾನು ಬರ್ದಿದ್ದೀನಿ ಅಷ್ಟೇ, ಅದ ಪ್ರಚಾರ ಮಾಡಿರ್ತಕ್ಕಂಥವ್ರು ಅವರು ಅಂತಕ್ಕಂಥ ಮಾತನ್ನ ಇಲ್ಲ ನಾನು ಬರ್ದಿಲ್ಲ, ಶಿವಪ್ಪನವರೇ ಬರ್ದಿರೋದು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕವಿತೆ ಬರೆಯೋದು ಯಾವಾಗ ಸಾರ್ಥಕ್ಯವನ್ನು ಪಡುತ್ತೆ ಅಂದ್ರೆ 4 ಜನ ಅದನ್ನು ಓದಿ ತತ್ಕಾಲದಲ್ಲಿ ಪರಮಾನಂದವನ್ನು ಹೊಂದುವುದಕ್ಕಾಗಿ, ಕಾಂತೆಯಂತೆ ಉಪದೇಶಿಸುವುದಕ್ಕಾಗಿ, ನಮ್ಮ ಸುಧಾರಣೆಗಾಗಿ ಅಂತ ಏನ್ ಹೇಳಿದೆ ನಾನು ಕವಿತೆಯ ಪ್ರಯೋಜನಗಳನ್ನ, ಅವುಗಳನ್ನು ಪಡ್ಕೊಂಡಾಗ ಮಾತ್ರ ಅದನ್ನ ನಾವು ಓದ್ದಲೇ ಅವ್ರ ಅಕ್ಷರಸು ಪುಸ್ತಕ ಬರೆದಿದ್ದಾರೆ, ಇಷ್ಟು ಬರೆದಿದ್ದಾರೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಅದನ್ನ ಓದ್ತಕ್ಕಂಥ ಗುಣವನ್ನ ನಾವು ಬಳಸ್ಕೋಬೇಕು. ಅದನ್ನೇ ಈ ಮುದ್ದುರಾಮನ ಪೂರ್ವಕವಾಗಿ ನಮ್ಮ ಸಿದ್ದಯ್ಯ ಪುರಾಣಿಕರು ಗುಡ್ಡದಷ್ಟು ಪುಸ್ತಕಗಳನ್ನು ಓದಿ ಕಡ್ಡಿಯಷ್ಟು ಕೆಲಸ ಮಾಡದಿದ್ದರೆ ಪುಸ್ತಕದ ಕಪಾಟಿಗಿಂತ ಕಡೆಯಲ್ಲವೇ ಅವನು. ಎಂತ ಅದ್ಭುತವಾದ ಉಪಮೇಯ ಕೊಡ್ತಾರೆ. ಗುಡ್ಡದಷ್ಟು ಪುಸ್ತಕಗಳನ್ನು ಓದಿ ಕಡ್ಡಿಯಷ್ಟು ಕೆಲಸ ಮಾಡದಿದ್ದರೆ ಪುಸ್ತಕದ ಕಪಾಟಿಗಿಂತ ಕಡೆಯಲ್ಲವೇ ಅವನು. ಊರಿಗೊಂದು ವಾಗ್ದಾನವನ್ನು ಮಾಡಿ 100ಕ್ಕೊಂದನ್ನೂ ನೆರವೇರಿಸದಿದ್ದರೆ ಡಂಗೂರ ಒಡೆಬವನಿಗಿಂತ ಕಡೆಯಲ್ಲವೇ ಅವನು. ನೋಡಿ, ಇದು ಕವನ. ಅದಕ್ಕೆ ನಾವು ಆ ವಚನ ಸಾಹಿತ್ಯವನ್ನ 12ನೇ ಶತಮಾನದ ಪ್ರಧಾನವಾಗಿ ಬಳಸ್ಕೊಂಡಂಥವ್ರು ನಮ್ಮ ಸಿದ್ದಯ್ಯ ಪುರಾಣಿಕರು. ಇವೆರಡರ ತುಲನೆ ಇರೋದ್ರಿಂದ
ಕೆಲವು ಮಾತುಗಳನ್ನ ನಾನು ಸಿದ್ಧೇಯ ಪುರಾಣಿಕರದ ಉಲ್ಲೇಖವನ್ನ ಮಾಡದೆ ಅಷ್ಟೇ. ಅವರೇ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಅರ್ಧರಾತ್ರಿಯಲ್ಲಿ ಎದ್ದು ಹೋಗುವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ, ಉಪನಯನವ ನಿರಾಕರಿಸಿದವರೆಲ್ಲ ಬಸವಣ್ಣನಾಗುವರೇನಯ್ಯ, ಶಾಸನಗಳ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿ ಆಗುವರೇನಯ್ಯ, ಸನ್ಯಾಸವ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರೇನಯ್ಯ, ಮಠಾಧಿಪತಿಗಳೆಲ್ಲ ದಾನ ಮಾಡಿರಿ ನಿಮ್ಮ ದುಶ್ಚಟಗಳನ್ನು ನಮ್ಮ ಜೋಳಿಗೆಗೆ ಅಂತೇಳಿ ಬೆಳಗಾಂ ಡಿಸ್ಟಿಕ್ ನಲ್ಲಿ ದೊಡ್ಡ ಸಾಧನೆ ಮಾಡಿದಂತ ಅತಣೀಯ ಶಿವಯೋಗಿಗಳು, ಮಠಾಧಿಪತಿಗಳೆಲ್ಲ ಅತಣೀಯ ಶಿವಯೋಗಿಗಳಾಗುವರೇನಯ್ಯ, ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ನಾಮಾಂಕಿತವ ಧರಿಸಿದವರೆಲ್ಲ ನೀನಾಗುವರೇನಯ್ಯ ಅಂತ. ಆ ನಿಟ್ಟಿನಲ್ಲಿ ಈ ಮುದ್ದುರಾಮನ ಮನಸ್ಸಿದೆಯಲ್ಲ, ಆ ಮುದ್ದುರಾಮ ಅಂತಕ್ಕಂಥ ಅಂಕಿತದಲ್ಲಿ ಬರೆದಿರ್ತಕ್ಕಂಥ ಪದ್ಯಗಳು ಎಲ್ಲರ ಮನಸ್ಸನ್ನ ಸೂರೆಗೊಳ್ಳತಕ್ಕಂಥ ಸರಳವಾದಂತ ಭಾಷೆಯಲ್ಲಿ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥ ಇದರಲ್ಲಿ ನಮ್ಮ ಮಾನ್ಯ ಶಿವಪ್ಪನವರು ಬರೆದವರು. ದೈವದ ಬಗ್ಗೆ ಮಾತನಾಡ್ತಾರೆ. ದೈವ ದೇಗುಲದಿ ಮನೆ ಮಾಡಿ ಇಹನೋ ಇಲ್ಲವೋ ಕಾಣಿ. ಇದು ದೈವದ ಒಂದು ಚಿತ್ರಣವನ್ನ ಶಿವಪ್ಪನವರು ಸರಳವಾಗಿ ನಮಗೆ ಕಟ್ಟಿಕೊಡ್ತಕ್ಕಂಥದ್ದು ಬಂಧುಗಳೇ. ದೇಗುಲದಿ ಮನೆ ಮಾಡಿ ಇಹನೋ ಇಲ್ಲವೋ ಕಾಣಿ, ಆಚರಣೆ ಒಲಿಯುವನೇ ಅಷ್ಟು ಸುಲಭದಲ್ಲಿ ನೀನ್ ತೇರ್ ಮಾಡಿಸ್ಕೊಟ್ಬಿಟ್ರೆ, ಅಥೋತ್ಸವ ಸೇವಾ ಕರ್ತರು, ಸಿದ್ದರಾಮ ಜಯಂತಿಗೆ ಶುಭ ಕೋರುವರು, ಅಷ್ಟೊಂದು ಮಟ್ಟಕ್ಕೆ ನಾವು ಬೆಳೆದ್ಬಿಟ್ಟಿದೀವಿ. ಇನ್ನು ದೊಡ್ಡ ಹಾರ ಹಾಕ್ಬಿಟ್ರೆ ಎಲ್ಲ ಸೇಬಿನ ಹಾರ ಸಂಸ್ಕೃತಿ ನೋಡಿದಿರಿ ನೀವು. ಬಾವುಟ ಹರಾಜು ನಮ್ಮ ತಾಲೂಕಿನಲ್ಲಿ ಒಂದು ಊರಲ್ಲಿ ಹರಾಜು ಹಾಕಿದ್ದಾರೆ. ಹಾಗೆ ಆಚರಣೆ ಒಲಿಯುವನೇ ಅಷ್ಟು ಸುಲಭದಲ್ಲಿ ಹೊಲ್ದು ಬಿಡ್ತಾನ. ಮುಂದೆ ಕೇಳ್ತಾರೆ ಬಂಧುಗಳೇ, ಅವನಿಲ್ಲ ತನು ಮನದಿ ಶುದ್ಧಿ ಇರದನ್ನಕ್ಕ. ಅವನಿಲ್ಲ ದೇವರು ಎಲ್ಲಿ? ತನು ಮನದಿ ಶುದ್ಧಿ ಇರದನ್ನಕ್ಕ. ಲಾಸ್ಟ್ ಸಾಲ ಹೇಳ್ತಾರೆ ಬಂಧುಗಳೇ, ಭಾವ ಶುದ್ಧಿಯೇ ದೈವ ಮಧುರಾಮ ಅಂತ. ದೈವ ಅಂದ್ರೆ ಏನು ಅಂದ್ರೆ ಭಾವ ಶುದ್ಧಿಯೇ ದೈವ. ದೈವದ ಬಗ್ಗೆ ಬಹಳ ಅದ್ಭುತವಾಗಿ ಕಟ್ಕೊಟ್ಟಿರ್ತಕ್ಕಂಥ ಕವಿಗಳು ನಮ್ಮ ಬದುಕಿನ ಬಗ್ಗೆ ಹೇಳ್ತಾರೆ. ಬದುಕು ಹೇಗಿರ್ಬೇಕು, ಅದ್ ಬಿಡ್ರಿ ಅವ್ರವ್ರ ಚಿಂತನೆ ಮಾಡಿದಂಗೆ, ಅವ್ರವ್ರ ಅಂದ್ಕೊಂಡಂಗೆ, ನೀವ್ ಹೆಂಗೆ ದೃಷ್ಟಿಯಂತೆ ಸೃಷ್ಟಿ, ನಾನಾ ವಿದ್ಯೆಯಲ್ಲಿ ಹೇಳ್ತೀವಿ. ಅದನ್ನ ಎಷ್ಟು ಚೆನ್ನಾಗಿ 4 ಸಾಲಿನಲ್ಲಿ ಹೇಳ್ತಾರೆ ಅಂದ್ರೆ, ಉಣಬಹುದು ನೀ ನಗುತ್ತ ಬಂಗಾರ ತಟ್ಟೆಯಲ್ಲಿ, ಉಣಬಹುದು ನೀ ನಗುತ್ತ ಬಂಗಾರ ತಟ್ಟೆಯಲ್ಲಿ, ಉಣಲು ಸಾಧ್ಯವೇ ನಿನಗೆ ಬಂಗಾರವನ್ನ, ಉಣಲು ಸಾಧ್ಯವೇ ನಿನಗೆ ಬಂಗಾರವನ್ನ, ಸಿರಿಯೊಂದು ಸಾಧನವು ಅದೇ ಬಾಳ ಗುರಿಯಲ್ಲ, ಸಿರಿಯೊಂದು ಸಾಧನವು ಅದೇ ಬಾಳ ಗುರಿಯಲ್ಲ, ಬರಲಿ ಬದುಕಿಗೆ ಅರಿವು ಮುದ್ದುರಾಮ ಅಂತ. ಬರಲಿ ಬದುಕಿಗೆ ಅರಿವು ಮುದ್ದುರಾಮ. ಇದನ್ನ ಓದಿದಾಗ ಯಾರಿಗೋ ಒಬ್ಬನಿಗೆ, ಹೌದಲ್ವಾ, ಸಂಪಾದನೆನೇ ಗಳಿಕೆ ಜೀವನದ ಒಂದು ಭಾಗವಾಗಬೇಕು ಹೊರತು ಗಳಿಕೆಯೇ ಜೀವನ ಅಲ್ಲ, ಗಳಿಕೆಗಾಗಿ ಜೀವನ ಅಲ್ಲ ಅಂತಕ್ಕಂಥ ಒಂದು ಮಾತು ಬಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಶ್ರಮ ಸಾರ್ಥಕವಾಗ್ತದೆ, ಕವಿ ಶ್ರಮ ಸಾರ್ಥಕ ಆಗ್ತದೆ. ಅಮಂಗಳದ ನಿವಾರಣೆಗಾಗಿ ಕವನವನ್ನ ಬರಿಬೇಕು ಅಂತ ಹೇಳಿದ್ವಲ್ಲ, ಎಲ್ಲೋ ಒಬ್ಬರಿಗೆ ಒಂದು 4 ಜನಕ್ಕೆ ಅರಿವಾದ್ರೆ ಅದು ಆಗ್ತದೆ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ ಅನೇಕ ಜನ. ನಾವು ಈ ಒಂದು ಪುಸ್ತಕವನ್ನು ಓದಿ ಬದಲಾವಣೆ ಆದೋ, ಈ ಘಟನೆಯನ್ನ ಕೇಳಿ ನಾವು ಬದಲಾವಣೆಯನ್ನ ಆದೋ, ಇನ್ನೆಲ್ಲೋ ಒಂದ್ ಕಡೆ ನೋಡಿ ಬದಲಾವಣೆಯನ್ನ ಆದೋ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅಮ್ಮ ಹೇಳಿದ 8 ಸುಳ್ಳಲ್ಲಿ ಅಮ್ಮ ಹೇಳಿದ 8 ಸುಳ್ಳುಗಳು ಅಂತಕ್ಕಂಥದ್ದು ಒಂದು ಕತೆ. ನೆಲಮಂಗಲದ ಹತ್ರ ಒಂದು ಸಣ್ಣ ಊರಿನಲ್ಲಿ ನಡೆದದ್ದು. ಅವ್ರ ತಾಯಿ ಚಿಕ್ಕಂದಲೇ ಗಂಡನ ಕಳ್ಕೊಂಡು ಮಗನನ್ನ ಸಾಕ್ತಕ್ಕಂಥ ಸಂದರ್ಭದಲ್ಲಿ 8 ಸಂದರ್ಭದಲ್ಲಿ ಸುಳ್ಳು ಹೇಳ್ತಾರೆ ಬಂಧುಗಳಿಗೆ. ತಾಯಿ ಮಗನಿಗೆ ಸುಳ್ಳು ಹೇಳ್ತಾರೆ. ಅದು ಅಮ್ಮ ಹೇಳಿದ 8 ಸುಳ್ಳುಗಳು. ಇಲ್ಲಿ ಉಳಿಯಾರ ಹತ್ರ ಒಂದು ಊರಿನಲ್ಲಿ ಒಬ್ಬ ಬಹಳ ಪದವೀಧರ ಹುಡುಗ, ಮದುವೆ ಆಗಿದೆ, ಮಕ್ಕಳಿದೆ, ಎಲ್ಲ ಇದೆ. ಅವನು ವಿಶ್ವೇಶ್ವರ ಭಟ್ರಿಗೆ ಫೋನ್ ಮಾಡ್ತಾನಂತೆ, ಮಣಿಕಾಂತ್ ನಂಬರ್ ಬೇಕಿತ್ತಲ್ಲ ಸರ್ ಈ ಪುಸ್ತಕ ಬರೆದರ್ದು. ಯಾಕೆ ಸರ್? ಅದೊಂದು ಕತೆ 3 ಪೇಜ್ ಇದೆ, ಓದಿದ ಮೇಲೆ ನನ್ನ ಅಮ್ಮನ ಹಳ್ಳಿಲಿ ಬಿಟ್ಟಿದ್ದೆ, ರಾತ್ರಿ 11 ಗಂಟೆಯಲ್ಲಿ ಹೋಗಿ ನನ್ನ ತಾಯಿ ನನ್ನ ಮನೆ ಕರ್ಕೊಂಡ್ಬಂದೆ ಅಂತ ಹೇಳ್ತಾರಂತೆ. ಆ ಪುಸ್ತಕವನ್ನು, ಅಮ್ಮ ಹೇಳಿದ 8 ಸುಳ್ಳು ಪುಸ್ತಕವನ್ನು ಓದಿ ನನ್ನ ತಾಯಿ ಹಳ್ಳಿಲಿ ಇದ್ಲು. ರಾತ್ರಿ 11 ಗಂಟೆ ಆ ಪುಸ್ತಕ ಓದಿ ನಾನು ಕೆಳಗಡೆಗೆ ಇಟ್ಟಾಗ ಆಗಲೇ ಹೋಗಿ ನನ್ನ ತಾಯಿಯನ್ನು ನನ್ನ ಮನೆಗೆ ಕರ್ಕೊಂಬಂದೆ. ಅಷ್ಟ್ರ ಮಟ್ಟಿಗೆ ನನ್ನಲ್ಲಿ ಬದಲಾವಣೆ ತಂತು. ಅವ್ರು ನೋಡ್ಬೇಕು ಅಂದಿರುತ್ತೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು 180 ರೂಪಾಯಿ ಪುಸ್ತಕ ಇವತ್ತೊಂದು ಊಟ ಮಾಡಿದ್ರೆ 180 ರೂಪಾಯಿ ಹೋಗುತ್ತೆ ನಮ್ದು. ಅಷ್ಟೊಂದು ಬದಲಾವಣೆಯನ್ನ ತರುತ್ತೆ ಅನ್ನೋದಾದ್ರೆ ಅದು ಸಾಹಿತ್ಯಕ್ಕಿರ್ತಕ್ಕಂಥ ಶಕ್ತಿ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಇವತ್ತು ಶಿವಪ್ಪನವ್ರೇನಾದ್ರು ಅವ್ರು ವಿಜ್ಞಾನಿ ಆಗಿದ್ದಾರೆ, ಎಲ್ಲಾ ಕಡೆ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಶಿವಪ್ಪನವ್ರಿಗಿನ್ನ ಹೆಚ್ಚಿಗೆ ಪ್ರಚಾರದಲ್ಲಿ ಇರ್ತಕ್ಕಂಥವ್ರು ಮುದ್ದುರಾಮ. ಅದು ಅವರು ಅಂಕಿತ ನಾಮ. ಅದು ಯಾಕಿಟ್ರಿ ಮಂಕುತಿಮ್ಮ ಯಾಕಿಟ್ಟೆ ಅಂದ್ರೆ DVG ಅವರು ಒಂದು ಕಾರಣ ಹೇಳ್ತಾರೆ, ನಾವು ಅದಕ್ಕೆ ಪರಿಭಾವಿಸ್ಕೊಂಡು ಒಂದು ಕಾರಣವನ್ನ
ಹೇಳ್ತೀವಿ, ಅದು ಬೇರೆ. ಆದ್ರೆ ಆ ಮುದ್ದುರಾಮನ ಅಂಕಿತದಲ್ಲಿ ಬರೆದಿರತಕ್ಕಂಥ ಸಾಹಿತ್ಯ ಇದೆಯಲ್ಲ, ಇವತ್ತು ಸಾಹಿತ್ಯ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಒಳಗಾಗ್ತಾ ಇದೆ. ತಮ್ಗಿನ್ನೂ ಒಂದು ಸಂಗತಿ ಅಂದ್ರೆ, ಆ ಮುದ್ದುರಾಮನ ಚೌಪದಿಗಳ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ 3 ಜನ PhD ಪದವಿಯನ್ನು ಪಡೆದಿದ್ದಾರೆ. 3 ಜನ. ಮಂಡ್ಯದ ಲೋಹಿತ್ ಅಂತ ಒಬ್ರು ಪ್ರಥಮ ದರ್ಜೆ ಕಾಲೇಜಿಗೆ ಕನ್ನಡ ಪ್ರಾಧ್ಯಾಪಕರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇದ್ದಂತ ವ್ಯಕ್ತಿ ಮಂಡ್ಯದ ಒಬ್ಬಳು ಹೆಣ್ಣು ಮಗಳಿಗೆ 3 ಜನ ಆ ಪ್ರೌಢ ಪ್ರಬಂಧವನ್ನ ಸಿದ್ಧಪಡಿಸಿ ಡಾಕ್ಟರೇಟ್ ಪದವಿಯನ್ನ ಕೂಡ ಪಡೆದಿದ್ದಾರೆ. ಅಂದ್ರೆ ಒಂದು ಸಾಹಿತ್ಯ ಕೃತಿ ಸಮಾಜದಲ್ಲಿ ಏನೆಲ್ಲ ತನ್ನ ಪ್ರಭಾವಳಿಯನ್ನ, ತನ್ನ ಶಕ್ತಿಯನ್ನ, ತನ್ನ ಒಂದು ಹಿರಿಮೆಯನ್ನ ಬೀರ್ಬೋದು, ಅದನ್ನ ಶಿವಪ್ಪನವ್ರ ಕೃತಿ ಬರೆದಿದೆ. ಅವ್ರೊಂದ್ ಕಡೆ ಹೇಳ್ತಾ ಇದ್ರು, ದಿವಾಕರ್ ಬಹುಶಃ ಬದುಕಿದ್ದಾಗಲೇ ಇಷ್ಟೊಂದು ಸಾಹಿತ್ಯ ಪ್ರಸಾರ ಆಗಿ ಅತ್ಯಂತ ಖುಷಿ ಪಟ್ಟಂತ ವ್ಯಕ್ತಿ ನಾನೇ ಇರಬೇಕು ಅಂತ ಹೇಳಿದ್ರು. ನೊಂದಿನ ಗಾದೆ, ಯಾವುದೇ ಸಭೆ ಇರಲಿ, ಸಮಾರಂಭ ಇರಲಿ, ಕಾರ್ಯಕ್ರಮಗಳಿರ್ಲಿ, ಇವತ್ತು ಮುದ್ದುರಾಮ ಎಲ್ಲರ ಬಾಯಿನಲ್ಲಿ ನಲದಾಡ್ತಾ ಇದ್ದಾನೆ ಅಂತ ಅಂದ್ರೆ, ನೀವು ಬರಿದಲ್ಲೇ ಹೋದ್ರೆ ನಾವೆಲ್ಲಿ ಓದಿವ ಗುರುಗಳೇ, ಓದ್ತಿರ್ಲಿಲ್ಲ ಅಂತೇಳಿ ಅವ್ರು ಹೇಳಿದ್ರು. ನಾನು ಬರ್ದಿರೋದು ಮುಖ್ಯ ಅಲ್ಲ, ಪ್ರಸಾರನೂ ಕೂಡ ಮುಖ್ಯ ಅಂತ ವಿದ್ಯಾರ್ಥಿಗಳನ್ನ ಹೇಳ್ತಾ ಇದ್ವಿ. ವಿದ್ಯಾರ್ಥಿಗಳಿಗೆ ಏನ್ ಕೊಟ್ಟಿದ್ದಾರೆ ಅದರಲ್ಲಿ? ಯಾಕೆಂತ ಹೇಳಿದ್ರೆ, ಒಂದೇ ವರ್ಗವನ್ನ, ಒಂದೇ ಒಂದು ಸನ್ನಿವೇಶವನ್ನ ಅಥವಾ ಸಮಾಜದ ಒಂದೇ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಬರೆದಂತ ಕೃತಿ ಅಷ್ಟೊಂದು ಪ್ರವರ್ಧಮಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾಹಿತ್ಯದ ಕೃತಿ ಅಂದ್ರೆ ಅವತ್ತಿನ ಕಾಲಘಟ್ಟದ ವರ್ತಮಾನದ ತಲ್ಲಳಗಳನ್ನ ಜನತೆಯ ಮುಂದೆ ಇಡ್ತಕ್ಕಂಥದ್ದು. ಇವತ್ತು ಯಾವುದೋ ಒಂದು ಕಾದಂಬರಿಯನ್ನ, ತರಾಸರವ್ರ ಕಾದಂಬರಿನ ಓದ್ತಾ ಇದೀವಿ ಅಂದ್ರೆ, ದುರ್ಗಾಸ್ತಮಾನ ಹಿಡ್ಕೊಂಡ್ರೆ ಕಳ್ಳಿ ನರಸಪ್ಪ ನಾಯಕ್ ಇರ್ಬೋದು, ಓಬವ್ವ ನಾಗತಿ ಇರ್ಬೋದು, ನಮ್ ಕಣ್ಣು ಮುಂದೆ ಬರ್ತಾರೆ. ಅದು ಘಟನೆಗೆ ನಾವು ಸಾಕ್ಷಿಭೂತರಲ್ಲ, ಯಾಕೆಂದ್ರೆ ನಾವು ಆ ಕಾಲದಲ್ಲಿ ಇರ್ಲಿಲ್ಲ. ಆದ್ರೆ ಆ ಘಟನೆಗಳನ್ನ ಕಟ್ಟಿ ಕೊಡ್ತಾರೆ. ಬುರುಜು ಅಂತ ಹೇಳ್ತಾರೆ, ಬತೇರಿ ಅಂತ ಹೇಳ್ತಾರೆ, ಮೇಲ್ಕೋಟೆ ಅಂತ ಹೇಳ್ತಾರೆ, ಕೆಳಗಲ್ಕೋಟೆ ಅಂತ ಹೇಳ್ತಾರೆ. ನಾವು ಚಿತ್ರದುರ್ಗಕ್ಕೆ ಹೋದಾಗ ಆ ಕಾದಂಬರಿ ಓದಿದ್ದಿದ್ರೆ ಆ ಕದಂಗಿ ಕೊಳ ಹುಡುಕ್ತಿವಿ, ಬುರುಜು ಅಂದ್ರೆ ಏನು ಅಂತ ಹುಡುಕ್ತಿವಿ, ಮಲ್ಲಿನಾಥೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ಹುಡುಕ್ತಿವಿ. ಅದನ್ನ ಯಾಕೆ ಅಂದ್ರೆ, ಆ ಕಾಲದ ಘಟನೆಗಳನ್ನ ಲೇಖಕ ನಮ್ಮ ಮುಂದೆ ಕಟ್ಟಿಕೊಡ್ತಾನೆ, ಆ ಕಾಲದ ಘಟನೆಗಳು ನಮ್ಮ ಮುಂದೆ ಬರ್ತವೆ ಅಂತಕ್ಕಂಥದ್ದು. ಹಾಗೆ ಈ ಏನು ನಾವು 84 ಮಾನವೀಯ ಮೌಲ್ಯಗಳು ಅಂತ ಹೇಳ್ತೀವಿ ಬಂಧುಗಳೇ, ಅವನ್ನ ಆಧಾರವಾಗಿ ಇಟ್ಟುಕೊಂಡು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಆಕರವನ್ನಾಗಿಟ್ಟುಕೊಂಡು ಪದ್ಯದ ರೂಪದಲ್ಲಿ ಬಹಳ ಅದ್ಭುತವಾಗಿ ಮುದ್ದುರಾಮನ ಅಂಕಿತದಲ್ಲಿ ಶಿವಪ್ಪನವರು ಕಟ್ಟಿಕೊಟ್ಟಿದ್ದಾರೆ. ನಮ್ದು ಬದುಕು ಹೇಗಿರ್ಬೇಕು, ಬರಲಿ ಬದುಕಿಗೆ ಅರಿವು ಮುದ್ದುರಾಮ ಅಂತ ಹೇಳೋದು. ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಬರಿ ಮಾತು ಉಪದೇಶ ತಳವಿರದ ಕೊಡದಂತೆ. ನಾವು ದಾನಶೂರ ಕರ್ಣರು, ಬೇಡುವವರಿಲ್ಲದಿದ್ದಲ್ಲಿ. ನಾವು ಅತ್ಯಂತ ವಿನಯಶೀಲರು, ಅನ್ಯಾಯವ ವಿರೋಧಿಸುವೆಡೆಯಲ್ಲಿ. ನಾವಲ್ವ ಪ್ರತಿಭಟನೆ ಮಾಡ್ಬೇಕು, ಅನ್ಯಾಯ ನಡೀತಾ ಇದೆ ಅಂದ್ರೆ ನಾವು ಹೋಗ್ಬೇಕು, ಇಲ್ಲಪ್ಪ ನಾವು ಅದೆಲ್ಲ ನಮ್ಗೆ ಆಗೋದಿಲ್ಲ ಅಂತೇಳಿ. ಹಂಗೆ ಬರಿಮಾತು ಉಪದೇಶ ತಳವಿರದ ಕೊಡದಂತೆ, ಇನಿಗಾನ ಕೇಳದಂತೆ ಸದ್ದು ಗದ್ದಲದಿ, ನಡೆದು ತೋರದ ರೀತಿ ಎಳವಗಿರಿ ಆಯ್ದಂತೆ ಮುದ್ದುರಾಮ. ಅದನ್ನೇ ಬಸವಣ್ಣನವ್ರು ಏನ್ ಹೇಳಿದ್ರು, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡೊಡೆ ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ ಅಂತ. ವಿಚಾರ ಒಂದೇ, ಆದ್ರೆ ಹೇಳಿರ್ತಕ್ಕಂಥ ದಾಟಿ ಬೇರೆ ಬೇರೆ. ಹಾಗೆ ಬದುಕಿನ ಬಗ್ಗೆ ಆಗ್ಲಿ, ನಮ್ಮ ಬದುಕಿನ ಸಾರ್ಥಕತೆ ಬಗ್ಗೆ ಆಗ್ಲಿ, ಹೇಗೆ ಜೀವನವನ್ನ ನಡೆಸಬೇಕು, ಹೇಗೆ ನಮ್ಮ ಬದುಕನ್ನ ಸಾರ್ಥಕಗೊಳಿಸ್ಕೋಬೇಕು ಅಂತದ್ದು. ದೂರದಿರು ದುಡುಕದಿರು, ಮುನಿಯದಿರು ಮುರುಟದಿರು. ದೂರದಿರು ದುಡುಕದಿರು, ಮುನಿಯದಿರು ಮುರುಟದಿರು. ಗಳಿಸು ನೀ ಒಲವಿಂದ ಲೋಕ ಸಂಪ್ರೀತಿ, ಗಳಿಸು ನೀ ಒಲವಿಂದ ಲೋಕ ಸಂಪ್ರೀತಿ. ತೆಗಳಿದರೆ ಬರಿ ಕಲಹ, ಕದಡಿದರೆ ಬಲುರಾಡಿ. ತೆಗಳಿದರೆ ಬರಿ ಕಲಹ, ಕದಡಿದರೆ ಬಲುರಾಡಿ. ನಗೆಯಿಂದ ನೆಮ್ಮದಿಯೋ ಮುದ್ದುರಾಮ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಓದಿನಿಂದ ಏನಾಗುತ್ತೆ, ಅನೇಕ ಜನ ಕೇಳ್ತಾರೆ, ಸರ್ ಪುಸ್ತಕ ಏನು ಓದ್ಬಿಟ್ರೆ ಏನಾಗುತ್ತೆ, ಪುಸ್ತಕ ಓದ್ತಿದ್ದಂಗೆ ಅವನು ಹರ್ಕೊಂಡ್ ಕುಡ್ಕೊಂಡ್ಬಿಡ್ತಾರ ಅಂತ. ಓದ್ಸಕ್ಕದ ಸಂಖ್ಯೆನೇ ಕಡಿಮೆ. ನಾನು ಹೇಳೋದು ತಗೊಳ್ರಪ್ಪ ಅಂದ್ರೆ, ದಿವಾಕರ್ ಇಷ್ಟು ದಪ್ಪ ಐತೆ ಅಂದ್ರೆ ಏನು ಇಲ್ಕಣೆ, ಅದ್ರೊಳಗೆ ಓದಿ ಕೊಡಿ ಅಂತೀನಿ. ಆದ್ರೂ ಓದ್ತಕ್ಕಂಥವ್ರು ಇಲ್ಲ. ಅದಕ್ಕೆ ಸರ್ ಹೇಳ್ತಾ ಇದ್ರು, ಸಾಹಿತ್ಯ ಸಮ್ಮೇಳನಕ್ಕಿಂತ ಈ ಪುಸ್ತಕ ಪರಿಚಯ ಕಾರ್ಯಕ್ರಮಗಳು ಬಹಳ ಪ್ರಭಾವವಾಗಿ ಬೀರ್ತವೆ. ದೀರ್ಘಕಾಲದ ಯಾರು ನೋಡ್ತಕ್ಕಂಥವ್ರು ಇಲ್ಲ. ಈ ಎಲ್ಲ ರೀಲ್ಸು, ಮೀಮ್ಸು,
ಈಗೆಲ್ಲ ಕಾಲ ಬಂದಿದೆ, ಗಂಟೆ ಗಂಟೆ ಉಪನ್ಯಾಸವನ್ನು ಕೇಳ್ತಕ್ಕಂಥವ್ರು ಯಾರು ಇಲ್ಲ. ಹಾಗಾಗಿ ಈ ಮುದ್ದುರಾಮನ ಮನಸ್ಸಾಗ್ಬೋದು, ಇನ್ನೊಂದು ಪುಸ್ತಕ ಪರಿಚಯ ಮಾಡಿಕೊಡ್ಬೇಕು ಅಂದ್ರೆ ಆ ಪುಸ್ತಕದ ಪೂರ್ಣ ಪರಿಚಯ ಮಾಡಿಕೊಡ್ತಕ್ಕಂಥ ವ್ಯಕ್ತಿಗೆ ಇದ್ರೆ ಮಾತ್ರ ಅದನ್ನ ನಿಮ್ಮ ಮುಂದೆ ಸಮರ್ಪಕವಾಗಿ ಮಂಡನೆ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಅದನ್ನ ಓದಿ ಅರಗಿಸ್ಕೊಂಡು ತನ್ನದೇ ಆದ ರೀತಿಯಲ್ಲಿ ಹೇಳ್ಬೋದು ಅಷ್ಟೇ. ಕವಿಯ ಭಾವನೆಯಲ್ಲಿ ಯಾವುದೇ ಕಾರಣಕ್ಕೂ ಈಗ ಗುಡುಗುಡು ಗುಮ್ಮಟ ದೇವರು ಅಂತ ಒಂದು ಪುಸ್ತಕ ಗುರುಗಳು ಹಿಂದೆ ಬರೆದಿದ್ರು, ಕೃಷ್ಣಮೂರ್ತಿ ಸರ್ ಅವರು. ನಮ್ಮ ತಿಪ್ಟೂರು ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಇದೆ. ಅದು ಬಹಳ ಅದ್ಭುತವಾದ ಕವನಗಳು, ಮಕ್ಕಳಿಗೆ ಚಿಕ್ಕ ಚಿಕ್ಕ ಕವನಗಳು ಹಾಗಾಗಿ ಅದನ್ನ ಭಾವನೆಯನ್ನ ನಾವು ಮಕ್ಕಳಿಗೆ ಹೇಳ್ಬೇಕಾದ್ರೆ ನಮ್ಮ ರೀತಿಲಿ ಹೇಳ್ಬೋದು ಅಷ್ಟೇ. ಕೃಷ್ಣಮೂರ್ತಿ ಸರ್ ಅವರ ಭಾವನೆ ಏನು ನಮಗೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಕವಿ ಹೃದಯ ಇದೆಯಲ್ಲ, ಯಾರು ಸಹೃದಯ ಅಂದ್ರೆ ಕವಿಗೆ ಸಮಾನವಾದ ಹೃದಯವನ್ನ ಯಾರು ಹೊಂದಿರೋರು ಅವನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಆ ಸಹೃದಯತೆಯಿಂದ ತೆರೆದ ಮನಸ್ಸಿನಿಂದ ಯಾವುದೇ ಕೃತಿಯನ್ನ ನೋಡ್ಬೇಕಾಗತ್ತೆ. ನೋಡ್ಬೇಕು ಅಂದ್ರೆ ಅದನ್ನ ನಾವು ಚೆನ್ನಾಗಿ ಓದಿ ನಮ್ಮ ಇದಕ್ಕೆ ಅನ್ವಯವನ್ನು ಮಾಡಿಕೊಂಡು ಹೇಳಕ್ ಹೋದ್ರೆ ವಾಯ್ಸ್ ಬರುತ್ತೆ ಅಷ್ಟೇ. ಇಲ್ಲಾಂದ್ರೆ ನಾನು ಪೇಪರ್ ಓದ್ತೀನಿ ಅಂದ್ರೆ ಅದರಿಂದ ಏನೋ ಪ್ರಯೋಜನ ಆಗೋದಿಲ್ಲ. ಕೃತಿಯ ಪರಿಚಯವನ್ನು ನಾವು ಸಮರ್ಪಕವಾಗಿ ಮಾಡ್ಕೊಡಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಶಿವಪ್ಪನವರು ಅದರಂತೆ ಬದುಕಿದಂತೆ ಬಾಳ ಜೀವನವನ್ನು ನಡೆಸಿ ತಮ್ಮ ಬಾಳಿನ ಸಾರಸ್ವವನ್ನ, ಈ ಬದುಕನ್ನ ಸಾರ್ಥಕ ಪಡಿಸ್ಕೊಳ್ಳೋದು ಹೇಗೆ, ಈ ಬದುಕನ್ನ ನಾವು ಸಾರ್ಥಕ ಪಡಿಸ್ಕೊಂಡು ಮಾನವ ಜನ್ಮವನ್ನ ಏನು ದಾಸರು ಹೇಳಿದರೆ, ಮಾನವ ಜನ್ಮ ಇದು ಹಾನಿ ಮಾಡಲು ಬೇಡಿ ಉಚ್ಚಪಗಳಿರ, ಈ ಮಾನವ ಜನ್ಮ ದೊಡ್ಡದು, ಅದನ್ನ ಹೇಗಪ್ಪ ಸಾರ್ಥಕ ಪಡಿಸ್ಕೋಬೇಕು ಅಂತಕ್ಕಂಥ ಒಂದು ಮಾತನ್ನ ಜನತೆಗೆ ಪದ್ಯಗಳ ಮೂಲಕ 84 ಮೌಲ್ಯಗಳು ಕೂಡ ಅದರಲ್ಲಿ ಅಡಕವಾಗಿದ್ದಾವೆ. ಅದರಲ್ಲಿ ನೀವು ಯಾವ ಚೌಪದಿಯನ್ನು ತೆಗೆದುಕೊಂಡ್ರು ಕೂಡ ಅಕಾರಾದಿಯಾಗಿ ಓದಬೇಕು ಅಂತಕ್ಕಂಥ ಕಂಡೀಷನ್ ಏನಿಲ್ಲ. ಯಾವುದೇ ಚೌಪದಿಯನ್ನ ಯಾವುದೇ ಸಂಪುಟವನ್ನ ತಗೊಂಡು ಓದಿದ್ರು ನಿಮಗೆ ಒಳ್ಳೆ ಮಾಹಿತಿ ಬರ್ತದೆ. ಆ ನಿಟ್ಟಿನಲ್ಲಿ ಒಂದು ಚೌಪದಿಗಳನ್ನ ಓದಬೇಕಾದ್ರೆ ನಮ್ಮ ಮನಸ್ಸಿಗೆ ಅನ್ಸೋದು ಇಷ್ಟು ಸರಳವಾಗಿ ವಿಚಾರಗಳನ್ನು ಹೇಳಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಮಾತು. ಪುಸ್ತಕದ ಓದಿಗೆ ಬಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಓದಿನಿಂದಲೇ ವಿಕಾಸ, ಓದಿನಿಂದ ಶಾಂತಿ, ಓದಿನಿಂದಲೇ ವಿಕಾಸ, ಓದಿನಿಂದಲೇ ಶಾಂತಿ, ಓದು ಅರಿವಿಗೆ ದಾರಿ, ದಿವ್ಯತೆಗೆ ಕೊಂಡಿ. ಓದು ಅರಿವಿಗೆ ದಾರಿ, ದಿವ್ಯತೆಗೆ ಕೊಂಡಿ, ಈ ಬಾಳ ಕ್ಲಿಷ್ಟತೆಗೆ ಓದುವಿಕೆ ಪರಿಹಾರ, ಅಧ್ಯಯನ ಪರಮಗುಣ ಮುದ್ದುರಾಮ ಅಂತಾರೆ. ಅಧ್ಯಯನ ಪರಮಗುಣ ನಾವು ತಿರುವಾಕಿದ್ರೆ ಆಗೋದಿಲ್ಲ. ಅದನ್ನು ಹೇಗೆ ನಾವು ನಮ್ಮ ಇದಕ್ಕೆ ಅರ್ಥವನ್ನ ಮಾಡ್ಕೋಬೇಕು. ಮಾಡ್ಕೊಂಡಾಗ ಮಾತ್ರ ಏನಾಗುತ್ತೆ, ಅದು ಬಹಳ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂಥ. ಹಾಗಾದ್ರೆ ನಮ್ಮ ಜೀವನವನ್ನ ಓದ್ತಾ ಇರ್ಬೇಕು. ಹೌದು, ಸಾರ್ಥಕ ಪಡಿಸ್ಕೊಳ್ಳೋ ಬಗೆ ಹೇಗೆ? ಬಗ್ಗಿತಾ ಕೈ ಕೊಟ್ಟು ಬಿದ್ದವರನ್ನೆತ್ತಿದರೆ, ಬಗ್ಗಿತಾ ಕೈ ಕೊಟ್ಟು ಅವನು ನನ್ನ ಹತ್ರಕ್ಕೆ ಎದ್ದು ಬರ್ಲಿನ್ನಂಗಿಲ್ಲ. ಅವನ ಹಂತಕ್ಕೆ ಯಾರು ಕಷ್ಟ ಕಾರ್ಪಣ್ಯಗಳಿದ್ದಾರೆ ಅವರ ಮಟ್ಟಕ್ಕೆ ನಾವು ಬೆಳಿಬೇಕು. ಬಗ್ಗಿತಾ ಕೈ ಕೊಟ್ಟು ಬಿದ್ದವರನ್ನೆತ್ತಿದರೆ, ಎತ್ತರದ ಮನುಜ ನೀ ನೋವಿನಿಳೆಯಲ್ಲಿ, ಎತ್ತರದ ಮನುಜ ನೀ ನೋವಿನಿಳೆಯಲ್ಲಿ, ನೆರವು ಅರಿಗೋಲಾಗು ಸಂಕಟದ ನದಿಯಲ್ಲಿ. ಎಲ್ಲ ಹೊಡೆದಾಡ್ತಾ ಇದ್ರೆ ನಾವು ಅದನ್ನ ವಿಡಿಯೋ ಮಾಡ್ಕೊಳ್ಳೋರೇ ಹೆಚ್ಚು. ಅದನ್ನ ಬಿಡ್ಬೇಕು. ನಾವು ಟಿವಿ ನೈನರಿಗೆ ಹೇಳ್ಬೇಕು, ಇನ್ನೊಂದು ಕೇಳ್ಬೇಕು. ಆಕ್ಸಿಡೆಂಟ್ ಆಗಿ ಆ ಮಗು ಮೊನ್ನೆ ನೋಡಿದ್ವಿ, ಆ ತಾಯಿಗೆ 4-5 ವರ್ಷದ ಹುಡುಗ ಒಂದು ಬಾಟ್ಲ ನೀರ್ ತಾಂಡೋಗ ಆ ತಾಯಿ ಕುಡಿಸ್ತಾ ಇದ್ದೇನೆ, ಅದು ಮಾತಾಡ್ತಾ ಇಲ್ಲ. ಇವರು ಓದಿದೀವಿ ಅಂತಾರೆ, ವಿದ್ಯಾಭ್ಯಾಸ ಅಕ್ಷರಸ್ಥರು ಅಂತಾರೆ, 4 ನಿಮಿಷದ ವಿಡಿಯೋ ಮಾಡ್ಕೊಂಡು ಕೂತವ್ರು. ಇದು ನಮ್ಮ ಈ ಮಾನವೀಯ ಇದು ಮೌಲ್ಯಗಳ ನಾವೆಂತ ಸಾಗ್ತಾ ಇದೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಬಗ್ಗಿತಾ ಕೈ ಕೊಟ್ಟು ಬಿದ್ದವರನ್ನ ಎತ್ತಿದರೆ, ಎತ್ತರದ ಮನುಜನಿ ನೋವಿನಿಳೆಯಲ್ಲಿ, ನೆರವು ಅರಿಗೋಲಾಗು ಸಂಕಟದ ನದಿಯಲ್ಲಿ, ಈಜು ಪರಹಿತಕ್ಕಾಗಿ ಮುದ್ದುರಾಮ. ನೋಡಿ ಎಂತ ಮಾತು, ಲಾಸ್ಟ್ನೇ ಸಾಲು, ಈಜು ಪರಹಿತಕ್ಕಾಗಿ. ಏನೋ ದುಡಿದೊಂದು ಅಂಶವ ದಾನವ ಮಾಡುವಂತ ಬಸವಣ್ಣವ್ರು ಹೇಳಿದ್ರು ಅಷ್ಟೇ ವಚನದಲ್ಲಿ. ಇದನ್ನ ಇವ್ರೇನ್ ಮಾಡಿದ್ರು, ಈಜು ಪರಹಿತಕ್ಕಾಗಿ ಅಷ್ಟೇ. ಎರಡೂ ಒಂದೇ ಭಾವನೆ. ದುಡಿದೊಂದು ಅಂಶವ ದಾನವ ಮಾಡೋದ್ರು ಅದೇ, ಈಜು ಪರಹಿತಕ್ಕಾಗಿದ್ರು ಒಂದೇ. ಆದ್ರೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕವನಗಳನ್ನ ರಚಿಸ್ಲಿಕ್ಕೆ ಅಥವಾ ಬರೆದಿರದ ಆಕಾರಗಳು ಬಹಳಷ್ಟು ವಿಭಿನ್ನವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅನೇಕ ಚೌಪದಿಗಳನ್ನ ಓದ್ತಾ ಇದ್ದಾರೆ. ಖಂಡಿತವಾಗಲು ಒಮ್ಮೆ ನೀವು ಒಂದು ಸಂಪುಟವನ್ನ ತೆಗೆದಿಟ್ಟುಕೊಂಡ್ರೆ ಅದನ್ನ ನಾವು ಕೆಳಗಿಡಕ್ ಮನಸ್ಸೇ ಬರಲ್ಲ ಅಂತ ಅದ್ಭುತವಾಗಿ ನಾವು ಅದನ್ನ ಮಾಡಿದ್ದಾರೆ. ಅದಕ್ಕೆ ಭಗವಂತ ಕಟೋಣ ಬನ್ನಿ ನವಭಾರತ, ಕಟೋಣ ಬನ್ನ ಹೊಸ ಭಾರತ,
ನಮ್ಮೆದೆಯ ಬಿಸಿ ರಕ್ತ ಹಾರಿ ಹೋಗುವ ಮುನ್ನ ಅಂತ ಒಬ್ಬ ಕವಿ ಹೇಳಿದ್ರೆ, ಶಿವಪ್ಪನವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಆಡು ನೀನಿರಾಗ ಶಾರೀರ ಇರುವಾಗ. ಶಾರೀರ ಅಂದ್ರೆ ನಮ್ಮ ಧ್ವನಿ. ಆಡು ನೀನಿರಾಗ ಶಾರೀರ ಇರುವಾಗ ಎಂದು ಹಿಂಪಡೆಯುವನೋ ಕಂಠ ಕೊಟ್ಟವನು. ಗೊತ್ತಿಲ್ಲ ನಮಗೆ. ಅವನೊಲುಮೆ ಇಲ್ಲದಿರೆ ಜಗದಿ ಮೂಕರು ನಾವು, ಪಡೆದುದಕ್ಕೆ ಶರಣೆಂದು ಮುದ್ದುರಾಮ ಅಂತಾರೆ. ಸಿದ್ದೇಶ್ವರ ಸ್ವಾಮಿಗಳನ್ನ ಬಂಧುಗಳೇ, ಸಾಯೋದ್ 3 ದಿನ ಐತೆ ನಂಗೆ. ಗುರುಗಳು ಮೈಸೂರಿಂದ ಬಂದ್ರು, ನಾನು ಅರಸೀಕೆರೆಯಿಂದ ಟ್ರೈನ್ ಹತ್ತಿದೆ. ಜ್ಞಾನಯೋಗಾಶ್ರಮಕ್ಕೆ ಕರ್ಕೊಂಡ್ ಬಂದಿದ್ರು. ನನ್ನ ಕೈಲಿ ಆಗಲ್ಲ, ಕರ್ಕೊಂಡು ಹೋಗ್ಬಿಡಿ ಅಂತ. ಅವ್ರಿಗೆ ಗೊತ್ತಿರುತ್ತೆ. ಸಿದ್ದೇಶ್ವರ ಸ್ವಾಮಿಗಳು ಹೋದಾಗ ಒಂದು ಸ್ಲೇಟ್ ಇಟ್ಕೊಂಡಿದ್ರು. ಸ್ಲೇಟ್ ಇಟ್ಕೊಂಡಾಗ ಏನೋ ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಬರೆದು ಹೇಳ್ತಾ ಇದ್ರು. ಆ ಶಿವಪ್ಪನವ್ರು ಹೇಳಿದೆ, ನನ್ನ ಗುರುಗಳು ಒಂದು ಪದ್ಯ ಬರೆದಿದ್ದೀರಾ, ಆಡು ನೀನಿರಾಗ ಶಾರೀರ ಇರುವಾಗ ಎಂದು ಹಿಂಪಡೆಯುವನು ಕಂಠ ಕೊಟ್ಟವ. ಸಾವಿರಾರು ಜನ ಪ್ರವಚನ ಪಿತಾಮಹ ಅಂತೇಳಿ ನಡೆದಾಡುವ ಜಂಗಮ ಕೋಶ ಅಂತ ಅನ್ಸ್ಕೊಂಡಂತ ಸಿದ್ದೇಶ್ವರ ಸ್ವಾಮಿಗಳು ಅವತ್ತು ಭಗವಂತ ಗಂಟ್ಲು ಕಿತ್ಕೊಂಡ್ಬಿಟ್ಟಿದ್ದ. ನಿಮ್ ಪದ್ಯ ನೋಡಿ ನಿಜ ಆಯ್ತು ಅಂದಿ. ಅವ್ರು ಹಿಂಗೆ ಅಂತಿದ್ರು. ಅವರು ಯಾವುದೇ ಇದರಲ್ಲಿ ಅವತ್ತು ಅವ್ರು ಬರೆದಿರ್ತಕ್ಕಂಥ ಒಂದು ಮುಕ್ತಕ ಬಂಧುಗಳೇ, ಸಿದ್ಧನೆಂದರೆ ಯಾರು? ಯಾರು ಸ್ವಾಮೀಜಿ ಇದ್ರೆ? ಸಿದ್ಧನೆಂದರೆ ಯಾರು? 100 ನೋವನ್ನು ಸಹಿಸಲಿರುವ ಆತ, 100 ನೋವನ್ನು ಸಹಿಸಿ ನಗುತ್ತಲಿರುವ ಆತ, ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರುವ ಆತ, ಪರಮಗುರು ಆಸಾದು ಮುದ್ದುರಾಮ ಅಂತ. ಅದು 10 ಲಕ್ಷ ಜನ ಹಾಡನ್ನು ಕೇಳ್ತಾರೆ ಸಿದ್ದೇಶ್ವರ ಸ್ವಾಮಿಗಳು ತೀರೋಗಿದ್ದಿನ. ನಾನು ಇದನ್ನ ಯಾರನ್ನ ನೋಡಿ ಬರೆದ್ರಿ ಗುರುಗಳೇ ಎಂದೆ. ಸಿದ್ದೇಶ್ವರ ಅಪ್ಪಗಳನ್ನ ನೆನಪು ಮಾಡ್ಕೊಂಡು ಬರೆದಿದ್ದು. ಯಾರು ಸಿದ್ಧ ಅಂದ್ರೆ? ಸ್ವಾಮೀಜಿ ಅಂದ್ರೆ ಯಾರು? ಲಕ್ಷಣಗಳನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ. ಸಿದ್ಧನೆಂದರೆ ಯಾರು? ಮೊದಲನೇ ಲಕ್ಷಣ, ಮನವ ನೋಯಿಸದಾತ. ಯಾರ ಮನಸ್ಸಿಗೂ ನೋವುಂಟು ಮಾಡಬಾರ್ದು. ಎತ್ತರವಾದ ಪೀಠ, 10 ಬೆಳಗುವ ತುಂಗ್ರ, ಸಾನ್ನಿಧ್ಯ ನೋಡಬಾರ್ದು, ಬೆನ್ನು ನೋಡಬಾರದು, ಅವೆಲ್ಲ ಇಲ್ಲವೇ ಇಲ್ಲ ಇವ್ರ ಹತ್ರ. ಮನವ ನೋಯಿಸದಾತ, ಯಾರಿಗೂ ಮನಸ್ಸಿಗೆ ನೋವುಂಟು ಮಾಡಬಾರ್ದು. 100 ನೋವನ್ನು ಸಹಿಸಿ ನಗುತ್ತಲಿರುವ ಆತ. 3ನೇದು, ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರುವ ಆತ. 4ನೇ ಹೇಳ್ತೆ ನೋಡಿ, ಪರಮಗುರು ಆಸಾದು ಮುದ್ದುರಾಮ. ಎಲ್ಲಿ ಕಾಣ್ಲಿಕ್ಕೆ ಆಗುತ್ತೆ? ಇದು ಸ್ವಾಮೀಜಿಗಳ ಬಗ್ಗೆ ಅವ್ರು ಕಟ್ಟುವಂತ ಒಂದು ಮಾತು. ಸಂತ ಅಂದ್ರೆ ಯಾರು? ಸಂತನೆಂದರೆ ಯಾರು? ದಿವ್ಯತೆಯ ಹರಿತವನು, ತ್ರಿಕಾಲಜ್ಞಾನಿ ಅಂತ. ಸಂತನೆಂದರೆ ಯಾರು? ದಿವ್ಯತೆಯ ಹರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ನಾವಿಲ್ಲೆಲ್ಲ ನೋಡ್ತೀವಿ, ಸ್ವಾಮೀಜಿಗಳು ಮಠ ಎಲ್ಲ ನೋಡಿದ್ರೆ ಎಲ್ಲ ಅವರ ಪೂರ್ವಾಶ್ರಮದಲ್ಲೇ ತುಂಬಿಕೊಂಡಿರ್ತಾರೆ ಮಠ ಮಂದಿರಗಳಲ್ಲಿ. ಮ್ಯಾನೇಜರು ಅವರೇ, ಡ್ಯಾಮೇಜರು ಅವರೇ. ಆದ್ರೆ ಅವರು ಸಂತ ಅಂದ್ರೆ ಅವ್ರನ್ನ ಹೇಳೋದಿಲ್ಲ. ಸಂತನೆಂದರೆ ಯಾರು? ದಿವ್ಯತೆಯ ಹರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮುಂದೆ ಕೇಳ್ತಾರೆ ಬಂಧುಗಳೇ, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಯಾರಿದ್ದಾರೆ ಇವತ್ತು? ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ. ನೋಡಿ ಲಾಸ್ಟ್ನೇದು ಇದೆಯಲ್ಲ, ಎಲ್ಲರಲ್ಲಿ ಅವನೊಬ್ಬ. 45 ಲಕ್ಷದ ಕಾರ್ ತಂದದ್ದ ಬಂಧುಗಳೇ. ಸಿದ್ದೇಶ್ವರ ಸ್ವಾಮಿಗಳನ್ನ ಅಪರೇ ನಿಮಗೆ ಕೊಡ್ಲಿಕ್ಕೆ ತಂದಿದ್ದೀನಿ, ನಿಮ್ಗೆ ಅರ್ಪಿಸ್ಕೋಬೇಕ್ರಿ. ನಮ್ಗೆ ಆ ಮಾತು ಬರೋದಿಲ್ಲ, ಜವಾರಿ ಭಾಷೆ ಅಂತ ಕರಿತೀವಿ ಬಿಜಾಪುರ, ನಮ್ಗೆ ಅದು ಮಾತಾಡಕ್ ಬರೋದಿಲ್ಲ ಅಂತಂದ್ರ, ಹೌದೇನೋ ಬಹಳ ಚಲೋ ಇದೆಯಲ್ಲ, ಅದೇ ಅರಕ್ಲು ಚಪ್ಪಲಿ. ನನಗೆ ಆಶ್ಚರ್ಯ. ಅದೇ ಪೂರ್ತಿ ಪಂಚೆ ಇಲ್ವೇ ಇಲ್ಲ, ಒಂದು ಬಿಳಿ ಬಟ್ಟೆ ಸನ್ಯಾಸಿ. ಹೌದಾ, ನನಗ್ ತಂದೆ? ಹೌದು, ಹೋಗ್ ಬರೋಣ್ರಿ ಅಂತೇಳಿ ಬಂಧುಗಳೇ ಕೂತ್ಕೊಂಡ್ರು. ಅವ್ರಿಗೋಸ್ಕರ ತಂದಿರೋದು. ಒಂದು ರೌಂಡ್ ಮಠದ ಸುತ್ತ ಜ್ಞಾನಯೋಗಾಶ್ರಮ, ಆ ಹೆಸರು ನೋಡಿ ಆ ಮಠಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ, ಒಂದ್ ಸುತ್ತ ಬಂದ್ರು. ಸುತ್ತ ಎಲ್ಲ ಮೆತ್ತಗೈತೋ, ಬಹಳ ಆರಾಮಾಗಿದೆ. ಎಷ್ಟು ದೂರ ಮಠ ಹೋಗ್ಬೋದು ನಾವು, ಏನ್ ತೊಂದರೆ ಇಲ್ಲ. ಬಹಳ ಚಲೋ ಆಯ್ತಲ್ಲನಪ್ಪ, ಏನೋ ಸಂಗಮೇಶ ಅಂತಲೇನೋ ಅವ್ರ ಹೆಸರು. ಆಯ್ತು, ಇನ್ ನಡಿ ನೀನ್ ತಗೊಂಡ್ ಕಾರ. ಅವನು ಇವ್ರಿಗೆ ಕೂಡ ತಂದಿರೋದು. ಅವ್ರು, ನಿನ್ನ ಆಶಯ ಏನಿತ್ತು? ಸಿದ್ದೇಶ್ವರಪ್ಪ ಇದ್ರೊಳಗೆ ಕೂತ್ಕೋಬೇಕು, ಇದ್ರೊಳಗೆ ಪ್ರಯಾಣವನ್ನ ಮಾಡಬೇಕು. ಮುಗೀತಿಲ್ಲ, ನಾನು ಕೂತಿದ್ದು ಆಯ್ತು, ನಾನು ಕೆಳಗೆ ಇಳಿದದ್ದು ಆಯ್ತು, ನಿನ್ನ ಆಶೆ ತೀರ್ತಲ್ಲ. ತಗೊಂಡು 45 ಲಕ್ಷದ ಕಾರು. ನಾವು ಆಯ್ತು ಪೂರ್ಣ ಕುಂಭ ಸ್ವಾಗತ ಕೊಡಿವು. ಎಷ್ಟೊತ್ತಿಗೆ ಬರ್ತೀರಾ? ಇನ್ನು ಬರ್ಲೇ ಅಲ್ವಲ್ಲ. ಆಮೇಲೆ ಟ್ಯಾಕ್ಸ್ ಗೀಕ್ಸ್ ನಮ್ಮ ಮೇಲೆ ಬೀಳುತ್ತೇನೋ, ಎಲ್ಲರೂ ಕೆಟ್ಟವ್ರ, ಕೊಡ್ತಾರೋ ಇಲ್ವೋ.
ಎಂಥ ಅದ್ಭುತವಾದ ನೋಡಿ. ಇಂಥರ್ನೆಲ್ಲ ನೋಡಿದಾಗ ಒಂದು ಕವನ ಹುಟ್ಟುತ್ತೆ. ಕವನ ರಚನೆಗೆ 8 ಜನ ತಾಯಿಯಂದರು ಅಂತ ಹೇಳಿದ್ನಲ್ಲ, ಸಿದ್ದೇಶ್ವರ ಸ್ವಾಮಿಗಳು ಒಂದು ಮುಕ್ತಕಕ್ಕೆ ರಚನೆ ಕಾರಣ ಅಂದ್ರೆ ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ, ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಉಪ್ಪರಿಗೆ ಹಂಗೇನು ಬರಿಗುಡಿಸಲೇನು, ಯಾವ್ದಾದ್ರೇನು ಅವನಿಗೆ. ನೋಟದಲ್ಲಿ ಕಲ್ಲು ಮಾಣಿಕವೆಲ್ಲ ಒಂದೇ ಬಗೆ, ನೋಟದಲ್ಲಿ ಕಲ್ಲು ಮಾಣಿಕವೆಲ್ಲ ಒಂದೇ ಬಗೆ, ಅವನ ಆತ್ಮ ನಿರ್ಮಲವ ಮಧುರಾಮ ಅಂತಾರೆ. ಇದು ನಿರ್ಮಲ ಚಿತ್ತತೆ ಬರ್ಲಿಕ್ಕೆ ಇವತ್ತಿನ ದಿನಮಾನದಲ್ಲಿ ಅಂಥವ್ರು ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವ್ರ ಕಾಲಘಟ್ಟದಲ್ಲಿ ಅವರು ಚಿಕ್ಕಂದಿನಲ್ಲಿ ನೋಡಿದ್ರೇನೋ. ನಾನು ಹೇಳಿದ್ನಲ್ಲ, ಒಬ್ಬ ಕವಿ ಬರಿಬೇಕು ಅಂದ್ರೆ ಇಲ್ಲ ಓದಿರ್ಬೇಕು, ಅನುಭವಿಸಿರ್ಬೇಕು, ಅಥವಾ ಜೀವನದಲ್ಲ ಘಟನೆ ನಡೆದಿರ್ಬೇಕು, ಪ್ರತಿಭೆ ಇರಬೇಕು. ಕಲ್ಪನಾ ಲೋಕದಲ್ಲಿ ಹೆಚ್ಚಿಗೆ ವಿಹರಿಸಿರೆ ಇವನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಅವರು ಅನೇಕ ಆಯಾಮಗಳ ಮೇಲೆ ಕೈ ಆಡಿಸಿದ್ದಾರೆ. ಬಹುಶಃ ವಿದ್ಯಾರ್ಥಿಗಳದ್ದು ಹೇಳ್ತಾ ಇದ್ವಿ, ಅವರು ವಿದ್ಯಾರ್ಥಿಗಳದ್ದು ಬರೀಲಿಕ್ಕೆ ಒಂದು ಪೌರಾಣಿಕ ಘಟನೆಯನ್ನ ಉಪಮಾನೋಪಯೋಗವಾಗಿ ಮಾಡಿದ್ದಾರೆ. ಕೋಟಿ ಗಾವುದ ದಾಟಿ ಹನುಮ ಸೀತೆಯ ಕಂಡ. ಗಾವುದ ಅಂದ್ರೆ ನಮಗೆ ಗೊತ್ತೇ ಇಲ್ಲ ಈಗ, ಕಿಲೋಮೀಟ್ರು, ಮೀಟ್ರು, 12 ಮೈಲ್. ನಮ್ಮ ಭಾಗವತರಿದ್ದಾರೆ. ನಮ್ಮ ಮೂಡಲಪ್ಪ ಯಕ್ಷಗಾನವನ್ನ, ಈ ತಿಪ್ಟೂರ್ನ ಯಕ್ಷಗಾನವನ್ನ ದೇಶದೆತ್ತರಕ್ಕೆ ಬಿಂಬಿಸಿದಂತ ವ್ಯಕ್ತಿ ಎಂ ಮಂಜಪ್ಪ ಅಂತ ಹೇಳಿ ಮನೆ ತರ 14 ಹೇಳಿದ್ದು ಒಂದು ಆಡಿಸಿದ್ರೆ. ಸುಮಾರು ದೇವಿ ಮಹಾತ್ಮೆ ಪುರಾಣವನ್ನ ನಾನೇ ತಿಳಿದ ಮಟ್ಟಿಗೆ ಒಂದು 12,000 ಪಾರಾಯಣವನ್ನು ಮಾಡಿರ್ಬೋದು. 12,000 ಇಂಥವ್ರು ಇದ್ದಾರೆ. ಹಾಗಾಗಿ ಕರೆದದ್ದೇ ಹೊತ್ತು ಸರ್ ಬರ್ಲೇಬೇಕು ನೀವು ಅಂತ ನಾವು ಅವ್ರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಇಲ್ಲೇ ಮತ್ತಿಹಳ್ಳಿ ಅವರು. ನಾನು ಅವರು ನಿಂತ್ಕೊಂಡ ಈಗಲೂ ಅಷ್ಟೇ ಜನ ಪಾಠ ಮಾಡ್ತಾರೆ. ರಾತ್ರಿ ಎಲ್ಲ ಪಾರಾಯಣ ಮಾಡಿದ್ವಿ ಅಂತ ನಿದ್ದೆ ಮಾಡಿದ್ ನೋಡಿ ದಿನವೇ ಇಲ್ಲ. ನಾವು ಒಂದಿನ ನಿದ್ದೆಗೆಟ್ರೆ 6 ದಿನ ನಿದ್ದೆ ಮಾಡ್ತೀವಿ. ಆದ್ರೆ ಅವ್ರ ಹಂಗಲ್ಲ, ಇಲ್ಲ ದೇವಿಯ ಶಕ್ತಿ ಕೊಟ್ಟಿದ್ದಾಳೆ ಅಂತ. ಅದಕ್ಕೆ ಗಾವುದ ಅಂದ್ರೆ 12 ಮೈಲಿ. ಕೋಟಿ ಗಾವುದ ದಾಟಿ ಹನುಮ ಸೀತೆಯ ಕಂಡ. ಎನಿತು ಆರಿದನವನು ಇನಿತೊಂದು ದೂರ. ಹೆಂಗಾರಿದ ಅವನು? ನನ್ಗದು ಮಕ್ಳಿಗೆ ಅದು ಗೊತ್ತೇ ಇಲ್ಲ. ಇವತ್ತು ಎಲ್ಲ ಮೊಬೈಲಲ್ಲಿ ಆಡ್ತಾರೆ. ಈಗ ಮೀಟರ್ ಲೆಕ್ಕದಲ್ಲಿ ಹಿಡ್ಕೊಂಡು ಆಡ್ತಾರೆ. ಕೋಟಿ ಗಾವುದ ದಾಟಿ ಹನುಮ ಸೀತೆಯ ಕಂಡ, ಎನಿತು ಆರಿದನವನು ಇನಿತೊಂದು ದೂರ. ಹೆಂಗಾರ್ದ? ಮುಂದೆ ಕೇಳ್ತಾರೆ ನೋಡಿ. ಏಕಮುಖ ಚಿಂತನೆಯೇ ನಿಜದಿ ಗೆಲುವಿನ ಗುಟ್ಟು. ನಡೀತೋಗ ಅದರ ಆಮೇಲೆ ರಾಮ ಹೇಳ್ದ, ನನ್ನ ಉದ್ದೇಶ ಏನೋ ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕಬೇಕು, ಅವಳಿಗೆ ರಾಮನ ಕ್ಷೇಮವನ್ನು ತಿಳಿಸ್ಬೇಕು, ಅಲ್ಲಿಂದ ಏನಾದ್ರು ಒಂದು ಗುರುತಂತಂದು ರಾಮ ಕೊಡ್ಬೇಕು ಅನ್ನೋದು ಘಟನೆ. ಏಕಮುಖ ಚಿಂತನೆಯೇ ನಿಜದಿ ಗೆಲುವಿನ ಗುಟ್ಟು. 4ನೇ ಸಾಲಲ್ಲಿ ಹೇಳ್ತಾರೆ ಬಂಧುಗಳೇ, ಶ್ರದ್ಧೆ ಇದ್ದರೆ ವಿಜಯ ಮಧುರಾಮ. ಅವನಿಗೆ ಶ್ರದ್ಧೆ ಇತ್ತಷ್ಟೆ, ಅವನಿಗೆ ಬೇರೆದೇನು ಇರ್ಲಿಲ್ಲ ಹನುಮಂತನಿಗೆ. ಅವನಿಗೆ ತಂದು ಕೊಟ್ಟ ಕುರುಹನ್ನ. ಶ್ರದ್ಧೆ ಇದ್ದರೆ ವಿಜಯ ಮುದ್ದುರಾಮ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಈ ರೀತಿ ಅನೇಕ ಚೌಪದಿಗಳನ್ನ ಉಲ್ಲೇಖವನ್ನು ಮಾಡ್ತಾ ನಾವು ಆ ಒಂದು ಇದನ್ನ ಕಂಡುಕೊಳ್ಳಿಕ್ಕೆ ಏನು ನಾವು ಹೇಳಿದ್ವಿ, ವಿದ್ಯಾರ್ಜನೆಗಾಗಿ, ಕೀರ್ತಿಗಾಗಿ, ಧನ ಪ್ರಾಪ್ತಿಗಾಗಿ, ಕಾಂತೆಯಂತೆ ಉಪದೇಶಿಸುವುದಕ್ಕಾಗಿ, ವಿರಾಮ ಕಾಲದ ಸದುಪಯೋಗ ಏನೆಲ್ಲ ಹೇಳಿದ್ವಿ, ಇಂಥವಕ್ಕೆ ಇಂಥ ಕವಿತೆಗಳನ್ನ ಬಳಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಬದುಕಿಗೂ ಕೂಡ ಒಂದು ಅರ್ಥ ಬರ್ತದೆ. ಎಲ್ಲೋ ಒಂದ್ ಕಡೆ ನಾವು ಕೂಡ ಏನೋ ಕಷ್ಟ ಬಂದಾಗ ಅಯ್ಯೋ ಏನಪ್ಪ ಮಾಡೋದು ಅಂದ್ಕೊಂಡಾಗ ಅನೇಕ ಜನ ಕೇಳಿದೀನಿ. ಸರ್ ನಾನು ಮುದ್ದುರಾಮಂದು ಒಂದು ಪದ್ಯ ಹೇಳ್ಕೊಂಡೆ ಸರ್. ಏನು? ಕತ್ತಲೆಯ ಗವಿಯಲ್ಲಿ ಸೋತು ನೀ ನಿಂತಾಗ, ಕತ್ತಲೆಯ ಗವಿಯಲ್ಲಿ ಸೋತು ನೀ ನಿಂತಾಗ ಅಂಬರದ ಬದಿಯಿಂದ ಬೆಳಕ ತೋರುವು, ಕಡಲ ಬಿರುಗಾಳಿಯಲ್ಲಿ ಅವನೇ ದೀಪಸ್ತಂಭ, ಚತುರ ಧೀರನು ಅವನು ಮಧುರಾಮ ಅಂತಾರೆ. ಎಲ್ಲೋ ಒಂದ್ ಕಡೆ ಯಾವುದೋ ರೂಪದಲ್ಲಿ ನನಗೆ ಆ ಒಂದು ಸಹಾಯ ಬರುತ್ತಪ್ಪ. ಆ ಸಹಾಯವನ್ನ ಪಡ್ಕೊಂಡು ಮೇಲೆದ್ದು ಪುಟಿನೆಗಿರ್ತಕ್ಕಂಥ ಚೆಂಡಿನ ರೀತಿಯಲ್ಲಿ ನೀನು ನಿನ್ನ ಜೀವನವನ್ನ ಕಟ್ಟಿಕೊಳ್ತಕ್ಕಂಥ ಆಸೆ ನಮಗೆ ಬರಬೇಕು. ಅದು ಬಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನ ಮುದ್ದುರಾಮ ಒಂದು ಕವಿ ಕೆ.ಸಿ. ಶಿವಪ್ಪನವರು ತಮ್ಮ ಮುಕ್ತಕಗಳಲ್ಲಿ ಹೇಳ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಬಹುಶಃ ಇಷ್ಟೊಂದು ಸರಳವಾಗಿ, ಇಷ್ಟೊಂದು ಆಡು ಭಾಷೆಯಲ್ಲಿ ಎಲ್ಲ ಅಬಾಲವೃದ್ಧರಾಗಿ ಅರ್ಥವಾಗ್ತಕ್ಕಂಥ ಮುಕ್ತಕಗಳನ್ನ ನಾನು ಬಹುಶಃ ಇನ್ಯಾವ ರಚನೆಗಳಲ್ಲೂ ನಾನು ಕಡಿಮೆ. ಕವಿತೆಗಳು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನೀಳ್ಗವಿತೆಗಳು, ಷಟ್ಪದಿಗಳಿರ್ಬೋದು, ಅಥವಾ ರಗಳಿಗಳಿರ್ಬೋದು,
ಆಧುನಿಕ ಕನ್ನಡ ಅನೇಕ ವಿಚಾರಗಳಿಂದ ಇಷ್ಟಪಡ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಇವಿದೆಯಲ್ಲ ಬಹಳ ಎಲ್ಲರ ಮನಸ್ಸಿಗೆ ಆ ನಾಡ್ತಕ್ಕಂಥ ರೀತಿಯಲ್ಲಿ ಕವಿತೆಗಳನ್ನ ಮುಕ್ತಗಳನ್ನ ಬರೆದಿರ್ತಕ್ಕಂಥವ್ರು ನಾವು. ನಮಗೆ ಪ್ರಶ್ನೆ ಆಗ್ತಾರ ಒಂದನ್ನ ಶಿವಪ್ಪನವರು, ಬಹಳ ಅದ್ಭುತವಾದ ಪ್ರಶ್ನೆ. ಕೊಬ್ಬಿಬಲು ಮೆರೆಯದಿರು ದಾರಿ ಭಿಕ್ಷುಕ ನೀನು, ಕೊಬ್ಬಿಬಲು ಮೆರೆಯದಿರು ದಾರಿ ಭಿಕ್ಷುಕ ನೀನು, ನಿನ್ನದೇನಿದೆ ಇಲ್ಲಿ ಲೋಕ ಬೀದಿಯಲ್ಲಿ, ನಿನ್ನದೇನಿದೆ ಇಲ್ಲಿ ಲೋಕ ಬೀದಿಯಲ್ಲಿ, ಅವನಿತ್ತರಿದೆ ಅನ್ನ ಇಲ್ಲದಿರೆ ಉಪವಾಸ, ನಮ್ಮಿರವು ಅವನ ದಯೆ ಮುದ್ದುರಾಮ. ನಾವೇನಾದ್ರು ಇಲ್ಲಿ ಇದೀವಿದ್ರೆ ಏನೋ ಒಂದು ಶಕ್ತಿ ನಮ್ಮನ್ನ ಕಾಯ್ತಾ ಇದೆ ಕಣಪ್ಪ, ನೀನೇನಾದ್ರು ಪಡ್ಕೊಂಡಿದ್ರೆ ಇಲ್ಲೇ ಪಡ್ಕೊಂಡಿದೀಯಾ, ಕೊಟ್ಟಿದ್ರು ಈ ಸಮಾಜಕ್ಕೆ ಕೊಟ್ಟು ಹೋಗಬೇಕು. ಅದಕ್ಕೆ ಮಾಡೋ ಇಲ್ಲವೇ ಮಡಿ ಎನ್ನುವುದು ಹಳೆಯ ಗಾದೆಯ ಮಾತು. ಡು ಆರ್ ಡೈ 1942ನೇ ಇಸವಿನಲ್ಲಿ ಗಾಂಧೀಜಿಯವರು ಕರೆ ಕೊಟ್ಟರು. ಆದ್ರೆ ಈಗ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಮಡಿಯುವ ಮೊದಲು ಮಾಡಿ ಮಡಿ ಎನ್ನುವುದು ಈಗಿನ ಮಾತು ಅಂತ. ಬಿಟ್ಬಿಟ್ಟಿದೀಯಾ, ಏನಾದ್ರೂ ಸಾಧನೆಯನ್ನು ಮಾಡೇ ಹೋಗ್ಬೇಕು. ನಿನ್ನ ಋಣ, ಸಮಾಜದ ಋಣ, ತಂದೆ ತಾಯಿಗಳ ಋಣ ನಮ್ಮ ಮೇಲಿದೆ. ಮಡಿಯುವ ಮೊದಲು ಮಾಡಿ ಮಡಿ ಎನ್ನುವುದು ಈಗಿನ ಗಾದೆಯ ಮಾತು ಅಂತ ಹೇಳ್ತಾರೆ. ಅದನ್ನ ಬದಲಾವಣೆಯನ್ನ ಮಾಡಿಕೊಂಡು ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದಕ್ಕೆ, ಸಾರ್ಥಕತೆಯನ್ನ ಪಡಿಲಿಕ್ಕೆ ಅನೇಕ ಮಾರ್ಗಗಳು ಕಂಡುಕೊಂಡಿದ್ದಾರೆ ಹಿರಿಯರು. ಆದ್ರೆ ಸಾಹಿತ್ಯನೂ ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ತರಬಲ್ಲದು. ಸಾಹಿತ್ಯದ ಮುಖಾಂತರ ನಮ್ಮ ಜೀವನವನ್ನ ವಿಹಂಗಮ ನೋಟವನ್ನಾಗಿ ಮಾಡ್ಕೋಬಹುದು ಅನ್ಲಿಕ್ಕೆ. ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ನಾನು ಅದನ್ನ ಒಂದು ವಿಚಾರದಲ್ಲಿ ಆದ್ರೆ ನಾವು ಈ ಮುದ್ದುರಾಮನ ಕೃತಿಯನ್ನೇ ಇಟ್ಟುಕೊಂಡು ತಿಪಟೂರಿನಲ್ಲಿ ಒಂದು ಗೋಷ್ಠಿ ಮಾಡಿದಾಗ ಸುಮಾರು 400 ಜನ ಒತ್ತಿಗೆಗಳನ್ನು ಇಟ್ಟುಕೊಂಡು ಇವತ್ತು ಎಲ್ಲೋ ಫಂಕ್ಷನ್ಗಳಾದ್ರೆ 1-2 ಪದ್ಯಗಳನ್ನು ಹೇಳ್ತಾರೆ. 400 ಜನ. ನಾವೊಂದು ಮಾಡಿದಂತ ಸಣ್ಣ ಪ್ರಯತ್ನ, 10 ರೂಪಾಯಿ ಖರ್ಚಿಲ್ಲ. ಒಂದ್ ಮನೆಗೆ ಹೋಗೋದು, ಈ ರೀತಿ ಒಂದು ಬೋರ್ಡ್ ಹಾಕೊಳ್ಳೋದು, ಕೂತ್ಕೊಳ್ಳೋದು, ಎಷ್ಟೋ ಹೊತ್ತು ಮಾತಾಡಂಗಿಲ್ಲ, 1 ಗಂಟೆ ಸಮಯ ಇವರಿಟ್ಟಂಗೆ ಮಾಡ್ಕೊಳ್ಳಿವು. ಅವ್ರ ಮನೆಯಲ್ಲಿ ಟೀನೋ ಅಷ್ಟೇ, ಏನು ಉಪಹಾರದ ವ್ಯವಸ್ಥೆ ಆಗ್ಲಿ, ಬಂದವ್ರಿಗೆ ಆರಾತುರಾಯಿ ಆಗಲಿ ಅವೆಲ್ಲರ ಅವಶ್ಯಕತೆ ಇಲ್ಲ. ಅವ್ರನ್ನ ಸ್ವಾಗತ ಮಾಡೋದು, ಅವ್ರ ಬಗ್ಗೆ ತಿರ್ಗಾ ನಿರೂಪಣೆ ಮಾಡಿದ್ನ ಅವ್ರು ಹೇಳಿದ್ರಲ್ಲ ಅಂತ ಅವ್ರು ತಿರ್ಗಾ ಶುರು ಮಾಡೋದು ಕ್ಯಾಸೆಟ್ ಅನ್ನ. ಆ ವಿಚಾರಗಳಿಗೆ ನಾವು ಇತಿಶ್ರೀಯನ್ನಾಡಿ ನೇರವಾಗಿ ಯಾರು ಮಾತಾಡ್ತಾರೆ ಅವ್ರಿಗೆ ಕರಿಬೇಕು, ಅಲ್ಲಿ ಗೋಷ್ಠಿ ಆಗ್ಬೇಕು, ಚರ್ಚೆ ಮಾಡೋದು. 100 ಕಾರ್ಯಕ್ರಮಗಳನ್ನ ತಿಪಟೂರಲ್ಲಿ ಮಾಡಿದೋ. ಆಗ 400 ಜನ ಈ ಮುದ್ದುರಾಮನ್ ಓದಕ್ ಶುರು ಮಾಡಿದ್ರು. ನಾವು ಪ್ರಯತ್ನವನ್ನೇ ಮಾಡದಲೆ ಸಾಹಿತ್ಯ ಓದೋರ ಸಂಖ್ಯೆ ಬಹಳ ಕಡಿಮೆ, ಪೇಪರ್ ಓದ್ತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ. ಈಗ ಮುದ್ದುರಾಮಂದು ಪರಿಚಯ ಮಾಡಿಕೊಟ್ಟಿದೀವಿ ಇಂದಾಗ ಅದ್ರಲ್ಲಿ ಏನೋ ಒಂದು ಕುತೂಹಲ ಹುಟ್ಟುತ್ತೆ. ಏನ್ ಇರ್ಬೋದು ಅದರಲ್ಲಿ? ಹಾಗಾದ್ರೆ ಇಷ್ಟು ಚೌಪದಿಗಳನ್ನ ಹೇಳಿದ್ರು, ಇನ್ನ ಮುಂದಿನ ಚೌಪದಿಗಳಲ್ಲಿ ಏನೇನ್ ಇರಬಹುದು ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೆ ಜನ ಪ್ರಾರಂಭವನ್ನ ಮಾಡ್ತಾರೆ. ಆಗ ಓದಕ್ಕೆ ಒಂದು ಕಾರಣ ಆಗುತ್ತೆ. ಯಾವುದೋ ಒಬ್ಬ ಮಂಕುತಿಮ್ಮನ ಕಗ್ಗ ಬಿಡುವಿನ ವೇಳೆನಲ್ಲಿ ಸಮಯವನ್ನ ಕಳಿಯಕ್ ಆಗದಲೆ ಏನಾದ್ರೂ ಗೀಚ್ಬೇಕಪ್ಪ. ಶಿವರುದ್ರಪ್ಪನವ್ರು ಹೇಳ್ತಾರಲ್ಲ, ನಾನೇಕೆ ಬರೆಯುತ್ತೇನೆ ಸುಮ್ಮನಿರಲಾಗದ್ದಕ್ಕೆ, ಭಾವನೆಗಳ ತಾಕಲಾಟಕ್ಕೆ ಎಂತ ಅದ್ಭುತವಾಗಿ ಹೇಳ್ತಾರೆ. ನಾನೇಕೆ ಬರೆಯುತ್ತೇನೆ ಸುಮ್ಮನಿರಲಾಗದಕ್ಕೆ, ಭಾವನೆಗಳ ತಾಕಲಾಟಕ್ಕೆ. ಹಾಗೆ ಶಿವಪ್ಪನವರು ತಮ್ಮ ಮಗಳ ಮಲ್ಲಿ ಎಷ್ಟೊತ್ತು ಕೂತ್ಕೊಂಡು ಕಾಲ ಕಳೀತಾರೆ. ಪಕ್ಕದ ಮನೆಗೆ ಹೋಗಿ ನಮ್ಮಲ್ಲಿ ಹೆಂಗೆ ಅರಳಿ ಕಟ್ಟೆ ಇದಾವ, ನಮ್ಮ ಸಂಸ್ಕೃತಿ ಇದು. ಕೂತ್ಕೊಂಡ್ರೆ ಈ ಬ್ಯಾಸಿಗೆ ಟೈಮ್ ಬಿಡಿ 12 ಗಂಟೆ 1 ಗಂಟೆ ತನಕ ಮಾತಾಡಿದ್ರು ಜನ ಕೇಳ್ತಕ್ಕಂಥ ವಿಚಾರದಲ್ಲಿ. ಈಗ ಅದು ಬದಲಾಗ್ತಾ ಇದೆ. ಹಾಗೆ ಏನಾದ್ರು ಮಾಡ್ಬೇಕಲ್ಲ ಅಂತ ಮಂಕುತಿಮ್ಮನ ಕಗ್ಗವನ್ನ ಆಧಾರವಾಗಿ ಇಟ್ಟುಕೊಂಡು ಒಂದು ಪುಸ್ತಕವನ್ನ, ಒಂದು ಮುಕ್ತಕದ ಪದ್ಯವನ್ನ ಬರೀಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದೇ ಮುದ್ದುರಾಮ. ಆ ಮುದ್ದುರಾಮ ಅಂತಕ್ಕಂಥ ಅಂಕಿತದಲ್ಲಿ ಭಗವಂತ ಅವರ ಶಕ್ತಿಯನ್ನು ಕೊಟ್ಟು 36,800 ಚೌಪದಿಗಳನ್ನ ಇದುವರೆಗೂ ಇವತ್ತಿಗೆ ಬರೆಸಿದ್ದಾನೆ. ಅವ್ರು ಯಾವತ್ತೂ ನಾನು ಬರದೆ ಅಂತ ಅನ್ನೋದಿಲ್ಲ. ನನ್ನದಿದು ನಾ ಬರದೆ ಎನ್ನುವ ಅಮಲೇರಿದರೆ, ನನ್ನದಿದು ನಾ ಬರದೆ ಎನ್ನುವ ಅಮಲೇರಿದರೆ ಪಾತಾಳದೊಳಬಿದ್ದೆ ನೀ ಮೇರುವಿಂದ, ಪಾತಾಳದೊಳಬಿದ್ದೆ ನೀ ಮೇರುವಿಂದ, ನಿನದಲ್ಲ ಪದಪುಂಜ ಯಾರದೋ ಕರುಣೆಯದು, ನಿನದಲ್ಲ ಪದಪುಂಜ ಯಾರದೋ ಕರುಣೆಯದು, ಗುರುವೆನೆಗೆ ಶ್ರೀರಕ್ಷೆ ಮುದ್ದುರಾಮ ಅಂತ. ಸಮಾಜಕ್ಕೆ ಒಬ್ಬ ಗುರುವಿನ ರೂಪದಲ್ಲಿ ಸಾಹಿತ್ಯಿಕ ಮಾರ್ಗದ ಮುಖಾಂತರ, ನಾವು ಸಾಹಿತ್ಯವನ್ನು ಓದೋದ್ರ ಮುಖಾಂತರ ನಮ್ಮ ಬದುಕಿನ ಸಂಕಷ್ಟಗಳಿಗೆ ಅಥವಾ ನಮ್ಮ ನೆರೆಹೊರೆಯವರ ಸಂಕಷ್ಟಗಳಿಗೆ ಅಥವಾ ಬಂದೊದಗ್ತಕ್ಕಂಥ ಮುಂದಿನ ಆಪತ್ತುಗಳು ನಮ್ಮದೇ ಆದಂತ ಸರಳ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ಸಾಹಿತ್ಯಿಕ ಮಾರ್ಗಗಳು ಕೂಡ ತೋರಿಸ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಕಡೆಗೊಮ್ಮೆ ಕಂಡನೆಯ ನಿನ್ನನ್ನು ದೇವರಿಗೆ ಹೇಳ್ತಾರೆ. ಕಡೆಗೊಮ್ಮೆ ಕಂಡನೆಯ ನಿನ್ನನ್ನು ಎಲ್ಲಿ? ಮಠ ಮಂದಿರಗಳಲ್ಲಿ ಅಲ್ಲ,
ವಿಹಾರ ಬಸದಿಗಳಲ್ಲಿ ಅಲ್ಲ, ಗುಡಿ ಚರ್ಚು ಮಸೀದಿಗಳಲ್ಲಿ ಅಲ್ಲ. ಮನಿಕಾಯಿ ಇವನು ಎಲ್ಲೂ ಅಂದ್ರೆ ಇನ್ನೆಲ್ಲ ಅವನೇ? ವಿಹಾರದಲ್ಲಿಲ್ಲ, ಬಸ್ದಿಲಿಲ್ಲ, ಗುಡಿಲಿಲ್ಲ, ಚರ್ಚಲ್ಲಿಲ್ಲ, ಮಸೀದಿಲಿಲ್ಲ, ಇಗರ್ಜಿಗಳಲ್ಲಿಲ್ಲ. ಕಡೆಗೊಮ್ಮೆ ಕಂಡನೆಯ ನಿನ್ನನ್ನು ಮಠ ಮಂದಿರಗಳಲ್ಲಿ ಅಲ್ಲ, ವಿಹಾರ ಬಸದಿ ಇಗರ್ಜಿಗಳಲ್ಲಿ ಅಲ್ಲ, ಗುಡಿ ಚರ್ಚು ಮಸೀದಿಗಳಲ್ಲಿ ಅಲ್ಲ. ಎಲ್ಲಿ? ತಾಯಿಯ ಪರಿಶುದ್ಧ ಪ್ರೀತಿಯಲ್ಲಿ, ಮಗುವಿನ ನಗೆನಯನ ದೀದಿತಿಯಲ್ಲಿ, ಪತಿತರೆದೆಯಲ್ಲಿಯೂ ಬೆಳಗುವ ಸದ್ಭಾವ ಜ್ಯೋತಿಯಲ್ಲಿ, ನಿರ್ಗತಿಕರಿಗೆ ನಿರ್ಗತಿಕರು ನೆರವಾಗುವ ಅನುಪಮ ರೀತಿಯಲ್ಲಿ, ನಿನ್ನನ್ನು ನಂಬಿದವರ ನಿಶ್ಚಿಂತೆ ನಿರ್ಭೀತಿಯಲ್ಲಿ ಅಂತೇಳಿ ಸಿದ್ದೇ ಪುರಾಣಿಕರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸಾಹಿತ್ಯ ಸಾಗಲಿ, ಮುದ್ದುರಾಮ ಎಲ್ಲರ ಮನಸ್ಸನ್ನ ಬೆಳಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಒಂದು 15 ವರ್ಷದಿಂದ ಈ ಪುಸ್ತಕ ಒಂದೇ ಅಂತಲ್ಲ, ನಾನು ಯಾವುದೇ ಒಂದು ಪುಸ್ತಕ ಅಂಟಿಕಬಾರದು. ಮನುಷ್ಯ ಗ್ರಂಥವೊಂದಕ್ಕೆ ಅಂಟಿಕೊಂಡಾಗ ನಮ್ಮ ಆತ್ಮಹತ್ಯೆ ಆಗ್ತದೆ. ಎಲ್ಲ ಪುಸ್ತಕಗಳನ್ನು ಓದ್ತೇನೆ ನಾನು. ಸ್ವಲ್ಪ ಹಬ್ಬದಲ್ಲಿ ದ್ವಾಸೆ ಮಾಡಿದಾಗ ಒಂಚೂರು ಜಾಸ್ತಿ ತಿಂತೀವಲ್ಲ, ಡೈಲಿ ಹಬ್ಬದ ದಿವಸಲು ರೊಟ್ಟಿ ಮಾಡಿದ್ರೆ ಅದು ರುಚಿಸಲ್ಲ. ಹಾಗಾಗಿ ಸ್ವೀಟು ಪಾಟು ಮಾಡಿದಾಗ ಒಂದು ತುತ್ತು ಜಾಸ್ತಿ ತಿಂತೀವಲ್ಲ, ಹಾಗೆ ಒಂದು ತುತ್ತು ಮುದ್ದುರಾಮನಿಗೆ ಹೆಚ್ಚಾಗಿ ಇರ್ತದೆ. ನಾನು ಈ ಕೃತಿಗೆ ಏನು ಇಟ್ಕೊಂಡಿಲ್ಲ, ಬೇರೆ ಬೇರೆ ಕೃತಿಗಳನ್ನು ಕೂಡ ಓದ್ತಕ್ಕಂಥ ಅಭ್ಯಾಸವನ್ನ ಇಟ್ಕೊಂಡಿದ್ದೇನೆ. ನಾನು ಒಬ್ಬ ಶಿಕ್ಷಕನಾಗಿರೋದ್ರಿಂದ ಶಿಕ್ಷಕನ ಆದ್ಯ ಕರ್ತವ್ಯ ಒಂದು ಗ್ರಂಥಾಲಯವನ್ನು ಹೊಂದಿರ್ಬೇಕು ನಾವು. ಇಲ್ಲಾಂದ್ರೆ ನಮಗೆ ನೈತಿಕತೆನೇ ಇಲ್ಲ ಇನ್ನೊಬ್ಬರಿಗೆ ಹೇಳಕ್ಕೆ. ಈ DA ಪೈ ಅದು ಇದು ಸರ್ಕಾರದ ಬಂದಾಗ ಒಂದು ವರ್ಷಕ್ಕೆ ಒಂದು 10,000 ರೂಪಾಯಿನವರು ಪುಸ್ತಕ ತಂದು ಇಟ್ಕೊಂಡು ನಾನು ನನ್ನ ಗ್ರಂಥಾಲಯದಲ್ಲಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 6 ಲಕ್ಷ ರೂಪಾಯಿನ ಪುಸ್ತಕ ನನ್ನ ಸ್ವಂತ ಗ್ರಂಥಾಲಯದಲ್ಲಿ ಇದಾವೆ. ಅವನ್ನ ಯಾರ ಕೇಳಿದ್ರೆ ದಯಮಾಡಿ ಪುಸ್ತಕವನ್ನ ಕೇಳಬೇಡಿ, ಯಾಕೆಂದ್ರೆ ಓದವು ಸಾಕಷ್ಟು ಬಂದೇ ಇಲ್ಲ. ನಮ್ಮ ಹುಡುಗಿ ಇಟ್ಕೊಂಡತ್ತು, ಕಾಫಿ ಬೀಳುತ್ತು, ನೀರು ಬಿತ್ತು, ಹೊರದಾಕ್ತು ಅಂತಾರೆ. ಆ ಮನಸ್ಸಿಗೆ ಆಗ್ತಕ್ಕಂಥ ಗಾಯ ಇದೆಯಲ್ಲ ನಮಗೆ, ಅವ್ರಿಗೆ ಆ ನೋವು ಗೊತ್ತಾಗಲ್ಲ. ಹಾಗಾಗಿ ಕೆಲವ್ರಿಗೆ ಕೊಡತಕ್ಕಂಥ ಅಭ್ಯಾಸ ಬಿಟ್ಟು ಬಿಡ್ತೀವಿ. ಬೇಕಾದ್ರೆ ನಮ್ಮ ದುಂಡಿರಾಜ ಹೇಳ್ತಾರಲ್ಲ, ರಾವಣನ ಹೆಂಡತಿ ಮಂಡೋದರಿ, ಕನ್ನಡ ಪುಸ್ತಕ ಕೊಂಡೋದಿರಿ ಅಂತ. ಹಾಗೆ ನೀವು ಕೊಂಡ್ಕೊಂಡು ಹೋಗಿ ನೋಡಿ, ಚುಟುಕುಗಳಿದೆಯಲ್ಲ, ಬಹಳ ಅದ್ಭುತವಾದ ಕವಿ. ಬ್ಯಾಂಕ್ ಉದ್ಯೋಗಿ ಸರ್, ಬ್ಯಾಂಕ್ ಉದ್ಯೋಗಿ ಆ ಮಟ್ಟಕ್ಕೆ ಬರಿಬೇಕು ಅಂದ್ರೆ ನನ್ನ ಹಾಕಿ ಎಲ್ಲರಂತಲ್ಲ, ಅವನ ಹೆಂಡತಿ ಬಗ್ಗೆ ಹೇಳ್ಕೊಂತ ಇದ್ದಾರೆ. ನನ್ನ ಹಾಕಿ ಎಲ್ಲರಂತಲ್ಲ, ಹಂಗಾರೆ ಹೆಂಗೆ? ಬಟ್ಟೆ ಒಡವೆ ಏನನ್ನೂ ಕೇಳುವುದಿಲ್ಲ. ಎಲ್ಲ ಇವಳ ಪರವಾಗಿಲ್ವಲ್ಲ, ಹಂಗಾರೆ ಈಗಿನ ಕಾಲದ ಹೆಂಗಸ ಹಂಗಲ್ವಲ್ಲ. ಅವಳ ಕೋರಿಕೆ ತುಂಬಾ ಸರಳ, ಕೊಟ್ಟರಾಯಿತು ತಿಂಗಳ ಪೂರ್ತಿ ಸಂಬಳ. ಎಷ್ಟು ಚೆನ್ನಾಗಿ ಬರೀತಾರೆ. ಹಾಗೆ ಆ ಸಾಹಿತ್ಯದ ಓದು ನಮ್ಮನ್ನೇನೋ ಒಂಚೂರು ಲವಲವಿಕವಾಗಿ ಇಡ್ತದೆ. ಆ ಸಾಹಿತ್ಯ ಪರಿಚಾರಿಕೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನನ್ನನಿಗೆ ಎಷ್ಟು ಕೆಲವೊಂದು ವಿಚಾರಗಳನ್ನ ಮುದ್ದುರಾಮನ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಸಂಘಾಟಕರಿಗೆ, ಹಾಗೆ ವಿಶೇಷವಾಗಿ ನಾನು ಕೂಡ ಕೆಲವ್ರು ಹೇಳಿ ಅಂತ ಹೇಳಿದ್ರು, ರಮೇಶ್ ಕೆಲವ್ರಿಗೆ ಕರೆದಿದ್ದೆ. ನಮ್ಮ ಕಾಡ್ನೂರ್ ಫ್ಯಾಮಿಲಿ ಪ್ರಕಾಶ್ ಅಣ್ಣನವರು, ಶಾರದಾ ಗ್ರೂಪ್ಸ್ ಅಂಡ್ ಮಾಲೀಕರು, ಯಾವುದೇ ತಿಪ್ಟೂರ್ನ ಕಾರ್ಯಕ್ರಮ ಆದ್ರೂ ಅವ್ರದ್ದು ಒಂದು ಧರ್ಮದ ಇರುತ್ತೆ. ಹಾಗೇನೆ ನಮ್ಮ ಬಜಗೂರಿನಿಂದ ವೀರೇಂದ್ರ ಕುಮಾರ್ ಅಂತೇಳಿ ಆರ್ಟ್ ಆಫ್ ಲಿವಿಂಗ್ ರವೀಂದ್ರ ಗುರೂಜಿ ಅವರ ಸಂಪರ್ಕದಲ್ಲಿ ಇದ್ದಾರೆ. ಅವರ ಧರ್ಮಪತ್ನಿಯವರು ಕೂಡ ಬಂದಿದ್ದಾರೆ. ನಮ್ಮ ನಗರಸಭೆ ಶ್ರೀನಿವಾಸ್ ಸರ್ ಬಂದಿದ್ದಾರೆ. ಹಾಗೆ ನಮ್ಮ ಇಬ್ಬರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಕಲ್ಪತರು ನಾಡಿನ ಎಮ್ಮೆ TS ನಾಗರಾಜ್ ಶೆಟ್ಟರು ಮತ್ತು ಬಿಳಿಗೆರೆ ಕೃಷ್ಣಮೂರ್ತಿ ಸರ್, ಎಲ್ಲ ಆತ್ಮೀಯರು ಬಂದಿದ್ದೀರಿ. ಏನು ಹೇಳ್ತಾರೆ, ಎದೆ ತುಂಬಿ ಆಡಿದೇನು ಒಂದು ನಾನು ಪದ್ಯ, ಹಾಗೆ ಎಲ್ಲ ಕೇಳಲಿ ಎಂದು ನಾನು ಆಡುವುದಿಲ್ಲ, ಆಡುವುದು ಅನಿವಾರ್ಯ ಕರ್ಮ ಏನಾಗ. ಹಂಗೆ ಒಂದೇನೋ ಒಂದು ಕಾರ್ಯಕ್ರಮ ಆಗ್ತದೆ, ಕೆಲವು ಮಾತುಗಳನ್ನ ಹೇಳಬೇಕು, ಅದನ್ನ ನೆಂಚಿಕೊಂಡಿದ್ದೀವಿ. ಪ್ರಯತ್ನ ಮಾಡ್ತಾ ಹೋಗೋಣ. ಎಲ್ಲೋ ಒಂದ್ ಕಡೆ ಯಾರಿಗೋ ಒಬ್ಬರಿಗೆ ಒಂದು ಪುಸ್ತಕ ಓದಬೇಕು ಅಂತಕ್ಕಂಥ ಆಸೆ ಹುಟ್ಟಿದ್ರೆ ಆ ಆಸೆ ನಮ್ಮ ಕಾರ್ಯಕ್ರಮದ ಯಶಸ್ಸಿನ ಮೇಲೆ ನಿಂತಿದೆ. ಈ ಒಂದು ಏನು ಇವತ್ತು 6ನೇ ಕಾರ್ಯಕ್ರಮ, ಇದು 60, 600 ಆಗಿ ಮುಂದುವರಿಲಿ. ಆ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳನ್ನ ತಮಗೆ ಅರ್ಪಣೆ ಮಾಡ್ತಾ, ಯಾರಾದ್ರೂ ಆ ಸಂಪುಟಗಳನ್ನು ನೋಡ್ತೀವಿ ಅಂದ್ರೆ ನಮ್ಮ ಶಂಕರಪ್ಪನವ್ರ ಹತ್ರ ಇದೆ, ಅಲ್ಲಿ ನೋಡ್ಬೋದು. ಶಿವಪ್ಪನವ್ರಿಗೆ ನಾನು ಕೇಳಿದೆ, ಆ ಸಂಪುಟಗಳೆಲ್ಲ ಕೇಳಿದ್ರೆ ಏನ್ ಮಾಡೋದು ಸರ್ ಅಂತ. ದಿವಾಕರ್ ಅದು 200 ರೂಪಾಯಿ ಮೊತ್ತ ಇದೆ, ನೀವು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಅವ್ರಿಗೆ 50 ರೂಪಾಯಿ ರಿಯಾಯಿತಿ ದರದಲ್ಲಿ 150 ರೂಪಾಯಿ ಒಂದು ಪುಸ್ತಕ ಕೊಡಿ ಅಂತ ಹೇಳಿದ್ದಾರೆ. ಆಸಕ್ತರು ಯಾರು ಅನ್ಯತಾ ಭಾವಿಸ್ತಲೇ ಬೇಕಾದ್ರೆ ಅದನ್ನ ಖರೀದಿ ಮಾಡಬಹುದು ಅಂತ ಹೇಳ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಮುದ್ದುರಾಮನ ಮನಸ್ಸು ಅನ್ನೋ ಒಂದು ಕೃತಿಯ ಬಗ್ಗೆ, ಪುಸ್ತಕಗಳ ಬಗ್ಗೆ, ಒಂದು ಕವನ ಸಂಕಲನದ ಬಗ್ಗೆ, ಅದರ ಸಂಕ್ಷಿಪ್ತ
ವಿವರವನ್ನ ಇವತ್ತು ನಾವು ದಿವಾಕರ್ ಸರ್ ನಮ್ಗೆ ಕಟ್ಕೊಟ್ಟಿದ್ದಾರೆ, ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಕರೆದ ತಕ್ಷಣ ಬಂದು ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೇನೆ ನಿಮ್ದೊಂದು ಆಟೋಗ್ರಾಫ್ ಹಾಕಿ ಇಲ್ಲಿ. ಸೊ ನಮ್ದೊಂದು ಕಿರು ಕಾಣಿಕೆ ಇದು ಒಂದು ನಾವು ಹಾಗೆ ನಮಗೊಂದು ಕಿರು ಕಾಣಿಕೆ ನೀವು ಕೊಡ್ಬೇಕು. ಖಂಡಿತ ನಿಮ್ಮ ಈ ಪುಸ್ತಕ ಪರಿಚಯ ಮಾಡ್ಕೊಟ್ಟಿದ್ದ ಪುಸ್ತಕನ ನಮ್ಗೆ ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.